Hello everyone, this is Janardhan and welcome to the next session, right? So last class ನಾವು ರಿಫ್ರಾಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ರೈಟ್? ಲಾಸ್ ಆಫ್ ರಿಫ್ರಾಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಮತ್ತು ಅಪ್ಲಿಕೇಶನ್ಸ್ ಆಫ್ ರಿಫ್ರಾಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ನಾವು ಇವತ್ತು ಡಿಸ್ಕಸ್ ಮಾಡಬೇಕು ಲೈಟ್ನ ಮತ್ತೊಂದು ಪ್ರಾಪರ್ಟಿ, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆ್ಯಕ್ಚುಲಿ, ದಟ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, TIR ಅಂತ ಕೂಡ ಕರಿತೀವಿ. ತುಂಬ ಈಸಿ ಕಾನ್ಸೆಪ್ಟ್ ಆ್ಯಕ್ಚುಲಿ, ಬಟ್ ಇದರ ಅಪ್ಲಿಕೇಶನ್ಸ್ ತುಂಬ ಇದೆ. ಜನರಲಾಗಿ ಡಿಸ್ಕಸ್ ಮಾಡೋಣ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಇಲ್ಲಿ ರಿಫ್ಲೆಕ್ಷನ್ ಕಾನ್ಸೆಪ್ಟ್ ಕೂಡ ಬರುತ್ತೆ, ರಿಫ್ರಾಕ್ಷನ್ ಕೂಡ ಡಿಸ್ಕಸ್ ಮಾಡಬೇಕು, ಕರೆಕ್ಟಾ? ಎಸ್, ತುಂಬ ಇಂಪಾರ್ಟೆಂಟ್ ಆಗಿದೆ. ಇದರ ಅಪ್ಲಿಕೇಶನ್ಸ್ ತುಂಬ ಜಾಸ್ತಿ ಬರುತ್ತೆ ಎಕ್ಸಾಮ್ಗೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ರೈಟ್? ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಯೂಶುವಲ್ ಆಗಿ ನಾವು ರಿಫ್ರಾಕ್ಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ರಿಫ್ರಾಕ್ಷನ್ ಮೀನ್ಸ್ ಇಸ್ ಅ ಫಿನಾಮಿನಾ ಆಫ್ ಬೆಂಡಿಂಗ್ ಆಫ್ ಲೈಟ್ ವೆನ್ ದ ಲೈಟ್ ಟ್ರಾವೆಲ್ಸ್ ಫ್ರಮ್ ಆಪ್ಟಿಕಲಿ ಒನ್ ಮೀಡಿಯಮ್ ಟು ಆಪ್ಟಿಕಲಿ ಅನದರ್ ಮೀಡಿಯಮ್. ಗಿವನ್ ಪೇರ್ ಆಫ್ ಮೀಡಿಯಾ, ಎರಡು ಮೀಡಿಯಾ ಇರಲೇಬೇಕು. ಅದರಲ್ಲಿ ಒನ್ ಮೀಡಿಯಾ ಮಸ್ಟ್ ಬಿ ರೇರರ್, ಅನದರ್ ಒನ್ ಮಸ್ಟ್ ಬಿ ಡೆನ್ಸರ್. ಬಿಕಾಸ್ ಎರಡು ಒಂದೇ ಮೀಡಿಯಾ ಆಗಿಬಿಟ್ರೆ ರಿಫ್ರಾಕ್ಷನ್ ಆಗಲ್ಲ. ಸೊ ನಾನಿಲ್ಲಿ ಎರಡು ಮೀಡಿಯಾ ಕನ್ಸಿಡರ್ ಮಾಡ್ಕೊತಾ ಇದ್ದೀನಿ. ಕನ್ಸಿಡರ್ ಆನ್ ಇಂಟರ್ಫೇಸ್ ಬಿಟ್ವೀನ್ ದ ಟೂ ಮೀಡಿಯಾ. ಒಂದು ಲೈನ್ ಡ್ರಾ ಮಾಡಿಕೊಂಡೆ. So this is what interface between the two media. So ಇದನ್ನು ಪ್ಲೇನ್ ಅಂತ ಅಂದ್ಕೊಳ್ಳಿ. ಇದು ಫಸ್ಟ್ ಮೀಡಿಯಾ, ಇದು ರೇರರ್ ಮೀಡಿಯಾ ಆಗಿರಲಿ, ರೇರರ್ ಮೀಡಿಯಾ. ಇದು ಡೆನ್ಸರ್ ಮೀಡಿಯಾ ಆಗಿರಲಿ. ಇದು ರೇರರ್ ಮೀಡಿಯಾ, ಇದು ಡೆನ್ಸರ್ ಮೀಡಿಯಾ. ಸೊ ನನಗಿಲ್ಲಿ ಫಸ್ಟ್ ಮೀಡಿಯಮ್ ಯಾವುದು ಅಂದರೆ ಡೆನ್ಸರ್ ಮೀಡಿಯಾ. ಫಸ್ಟ್ ಮೀಡಿಯಮ್ ಈಸ್ ಡೆನ್ಸರ್ ಮೀಡಿಯಾ. ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ N1 ಆಗಿರಲಿ, ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ N2 ಆಗಿದೆ, N2. ಈ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಯೂಶುವಲ್ ಆಗಿ ನಾವು ಒಂದು ಎಕ್ಸಾಂಪಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಒಂದು ದೊಡ್ಡ ವಾಟರ್ ಟ್ಯಾಂಕ್ ತಗೊಳ್ಳಿ, ಒಂದು ದೊಡ್ಡ ವಾಟರ್ ಟ್ಯಾಂಕ್. ಆ ವಾಟರ್ ಟ್ಯಾಂಕಲ್ಲಿ ಪೂರ್ತಿ ವಾಟರ್ ತುಂಬಿದೆ. ಆ ವಾಟರ್ ಟ್ಯಾಂಕ್ ಒಳಗಡೆ ಒಂದು ಕಾಯಿನ್ ಹಾಕ್ಬಿಡೋಣ, ಒಂದು ಸೈಡಲ್ಲಿ ಒಂದು ಕಾಯಿನ್ ಹಾಕ್ಬಿಡೋಣ. ಆ ಕಾಯಿನ್ನ ನೀವು ಸ್ಟ್ರೈಟಾಗಿ ನೋಡಿದಾಗ ಆ ಕಾಯಿನ್ ನಿಮಗೆ ಮೇಲ್ ಬಂದಿರೋ ಥರ ಕಾಣಿಸುತ್ತೆ. ಇಟ್ ಅಪಿಯರ್ಸ್ ಟು ಬಿ ಶಿಫ್ಟೆಡ್ ಅಪ್ವರ್ಡ್ಸ್, ದಟ್ ಈಸ್ ಅ ನಾರ್ಮಲ್ ಶಿಫ್ಟ್, ನಮಗೆ ಗೊತ್ತಿದೆ. ಈ ಕಾಯಿನ್ನ ನಾವು ಇಲ್ಲಿ ನೋಡ್ತೀವಿ, ಇಲ್ಲಿ ನೋಡಿದಾಗಲೂ ಕೂಡ ಕಾಣಿಸುತ್ತೆ. ಇನ್ನು ಸ್ವಲ್ಪ ಈ ಕಡೆ ಬಂತೀವಿ, ಸ್ವಲ್ಪ ಬ್ಲರ್ ಆಗ್ತಾ ಇದೆ. ಇಲ್ಲಿ ನೋಡ್ತೀವಿ, ಆ ಕಾಯಿನ್ ಕಾಣಿಸೋದೇ ಇಲ್ಲ. ಯಾಕೆ ಕಾಣಿಸಲ್ಲ? ಬಿಕಾಸ್ ಅಲ್ಲಿ TIR ಆಗಿದೆ. ನಮಗೆ ಕಾಯಿನ್ನ ಇಲ್ಲಿ ನೋಡಿದಾಗ ಕಾಣಿಸ್ತಾ ಇದೆ, ಅದೇ ಒಂದು 2 ಸ್ಟೆಪ್ ಈ ಕಡೆ ಬಂದುಬಿಟ್ಟು ನೋಡಿದಾಗ ಯಾಕೆ ಕಾಯಿನ್ ಕಾಣಿಸ್ತಾ ಇಲ್ಲ ಅಂದರೆ, ಕಾಯಿನಿಂದ ಬಂದಿರತಕ್ಕಂಥ ಲೈಟ್ ರೇ ಅದು ಏರ್ ಮೀಡಿಯಮ್ಗೆ ಬರ್ತಾನೆ ಇಲ್ಲ. ದ ಹೋಲ್ ಲೈಟ್ ಆಫ್ ಎ ಕಾಯಿನ್ ಈಸ್ ಟೋಟಲಿ ರಿಫ್ಲೆಕ್ಟ್ ಬ್ಯಾಕ್ ಟು ದ ಸೇಮ್ ವಾಟರ್ ಮೀಡಿಯಾ. ಯಾವಾಗ ಕಾಯಿನಿಂದ ಬಂದಂಥ ಲೈಟು ತನ್ನ ಮೀಡಿಯಮ್ನಲ್ಲಿ ರಿಫ್ಲೆಕ್ಟ್ ಆಗೋಯ್ತೋ ನಮ್ಗೆ ಅದು ಕಾಣಿಸ್ತಾ ಇಲ್ಲ. ಅದೇ ಫಿನಾಮಿನಾ ಡಿಸ್ಕಸ್ ಮಾಡ್ಬೇಕು ನಾನು ಇವಾಗ. ದಟ್ ಈಸ್ ಅ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ನಾನು ಇಲ್ಲೊಂದು ಆಬ್ಜೆಕ್ಟ್ ಬರ್ಕೋತಾ ಇದ್ದೀನಿ. ಸೊ ದಿಸ್ ಇಸ್ ವಾಟ್ ಅನ್ ಆಬ್ಜೆಕ್ಟ್. ಇದನ್ನು O ಅಂತ ಬರ್ಕೊಂಡೆ. ಈ ಆಬ್ಜೆಕ್ಟಿಂದ ನಾನೊಂದು ನಾರ್ಮಲ್ ಡ್ರಾ ಮಾಡ್ಕೋತೀನಿ. ಎಸ್, ನಾರ್ಮಲ್ ಒಂದು ಸ್ಟ್ರೈಟ್ ಲೈನ ಬರ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಈ ಒಂದು ಪಾಯಿಂಟ್ ನಾನು A ಅಂತ ಬರ್ಕೋತೀನಿ. ಸೊ ನಾನು ಈ ಒಂದು ಪಾಯಿಂಟ್ನಲ್ಲಿ, ಇದು A ಅನ್ನೋ ಪಾಯಿಂಟ್ ಅಂತ ಅಂದ್ಕೊಳ್ಳಿ, ಇದು ಫಸ್ಟ್. ಈ 1 ಅನ್ನೋ ಪಾಯಿಂಟಿಂದ ನಾನು ನೋಡಿದಾಗ ನಾನು ಇರೋದಲ್ಲಿ ರೇರರ್ ಮೀಡಿಯಾ, ಆಬ್ಜೆಕ್ಟ್ ಇರೋದಲ್ಲಿ ಡೆನ್ಸರ್ ಮೀಡಿಯಾ, ಅಥವಾ ಇದನ್ನು ವಾಟರ್ ಬಾಡಿ ಅಂತ ಅಂದ್ಕೊಳ್ಳಿ. ಇಲ್ಲಿರೋ ಕಾಯಿನ್ ನಾನು ಇಲ್ಲಿ ನೋಡಿದಾಗ ನನಗೆ ಇಟ್ ಅಪಿಯರ್ಸ್ ಟು ಬಿ ಅಪ್ವರ್ಡ್ಸ್, ಶಿಫ್ಟೆಡ್ ಅಪ್ವರ್ಡ್ಸ್. ನನಗೆ ಇಲ್ಲೇ ಆಬ್ಜೆಕ್ಟ್ ಕಾಣಿಸುತ್ತೆ, ಇಲ್ಲೇ ಆಬ್ಜೆಕ್ಟ್ ಕಾಣ್ತಾ ಇದೆ. ಹಾಗಾಗಿ ಈ ಲೈಟ್ ಏನಾಗಿದೆ, ಸ್ಟ್ರೈಟಾಗಿ ಪಾಸ್ ಆಗಿದೆ. ಇಲ್ಲಿ ರಿಫ್ರಾಕ್ಟ್ ಆಗಿದೆ, ಬಟ್ ಲೈಟ್ ಏನಾಗಲಿಲ್ಲ, ಬೆಂಡ್ ಆಗಲಿಲ್ಲ. ಯಾಕೆ? ಇಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಕೂಡ 0, ಹಾಗಾಗಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಕೂಡ ಏನು 0. ನಾನು ಲೈಟ್ನ ಅಥವಾ ಈ ಆಬ್ಜೆಕ್ಟ್ನ ಇಲ್ಲಿ ನೋಡೋ ಬದಲು ಸ್ವಲ್ಪ ಇಲ್ಲಿ ನೋಡ್ತೀನಿ, ಇಲ್ಲಿಂದ ನೋಡ್ತೀನಿ. ನನ್ನ ವೀವಿಂಗ್ ಪಾಯಿಂಟ್ ಇಲ್ಲಿದೆ, ಇಲ್ಲಿದೆ. ಸೊ ನಾನು ಇಲ್ಲಿ ನೋಡಿದಾಗ ಈ ಆಬ್ಜೆಕ್ಟಿಂದ ಲೈಟು ಹೇಗೆ ಬರುತ್ತೆ, ಸ್ವಲ್ಪ ಬೆಂಡ್ ಆಗಿದೆ. ದಿಸ್ ಈಸ್ ವಾಟ್ ರಿಫ್ರಾಕ್ಟೆಡ್ ಅಥವಾ ಇನ್ಸಿಡೆಂಟ್ ಲೈಟ್ ರೇ. ಈ ಪಾಯಿಂಟಲ್ಲಿ ಇನ್ಸಿಡೆಂಟ್ ಆಯಿತು. ನಾನು ಈ ಪಾಯಿಂಟ್ನ B ಅಂತ ಅನ್ಕೋತಾ ಇದ್ದೀನಿ. ನೋಡಿ, B ಅನ್ನೋ ಪಾಯಿಂಟಲ್ಲಿ ದಿಸ್ ಈಸ್ ವಾಟ್ ಅ ನಾರ್ಮಲ್, ಕರೆಕ್ಟಾ? ಸೊ ನಾರ್ಮಲ್ ಈಸ್ ಇಮ್ಯಾಜಿನರಿ, ಗೊತ್ತಿದೆ ಈ ಪಾಯಿಂಟ್. ಇದೇನಾಗುತ್ತೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ I ಆಗುತ್ತೆ. ನಿಮ್ಗೆ ಗೊತ್ತೇ ಇದೆ, ದ ಲೈಟ್ ರೇ ಟ್ರಾವೆಲ್ಸ್ ಫ್ರಮ್ ಆಪ್ಟಿಕಲಿ ಡೆನ್ಸರ್ ಟು ರೇರರ್,
ಆಪ್ಟಿಕಲಿ ಡೆನ್ಸರ್ ಟು ರೇರರ್ ಏನಾಗುತ್ತೆ, ದ ರಿಫ್ರಾಕ್ಟೆಡ್ ಲೈಟ್ ರೇ ಈಸ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ಏನಾಗುತ್ತೆ, ಅವೇ ಫ್ರಮ್ ದ ನಾರ್ಮಲ್. ಎಸ್, ಲೈಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ಇದು ಲೈಟ್ ಬೆಂಡ್ ಆಗಿರೋದು. ಈ ಪೊಸಿಷನ್ ಯಾವುದು, 2 ಅಂತ ಅನ್ಕೊಂಡು. ಸೊ ಈ ಪಾಯಿಂಟ್ ಇದೆಯಲ್ಲ, ಇದು ರಿಫ್ರಾಕ್ಟ್ ಆಗಿ ಹೋಗ್ತಿರೋ ಲೈಟ್. ಈ ಪಾಯಿಂಟಲ್ಲಿ ಲೈಟು ಬರೀ ರಿಫ್ರಾಕ್ಟ್ ಮಾತ್ರ ಆಗಲ್ಲ, ಸ್ವಲ್ಪ ರಿಫ್ಲೆಕ್ಟಿವ್ ಆಗುತ್ತೆ. ಹೇಗಾಗುತ್ತೆ, ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆದಮೇಲೆ ಅಕಾರ್ಡಿಂಗ್ ಟು ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಕ್ವಲ್ಸ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಅಷ್ಟೇ ಆ್ಯಂಗಲ್ನಲ್ಲಿ ಸಮ್ ಪಾರ್ಟ್ ಆಫ್ ಲೈಟ್ ಈಸ್ ರಿಫ್ಲೆಕ್ಟ್ ಬ್ಯಾಕ್ ಟು ದ ಸೇಮ್ ಮೀಡಿಯಾ. ಹಾಗಾದರೆ ಇದ್ಯಾವುದು, ರಿಫ್ಲೆಕ್ಟೆಡ್ ಲೈಟ್ ರೇ. ಇದ್ಯಾವುದು, ರಿಫ್ರಾಕ್ಟೆಡ್ ಲೈಟ್ ರೇ. ಈಗ ಒಂದು ಡೆಫಿನೇಷನ್ ಬಗ್ಗೆ ಡಿಸ್ಕಸ್ ಮಾಡ್ಕೋಬೇಕು. ಏನು, when the light ray travels from denser to rarer, some part of light is reflect back to the same media and some part of light is refract to the second media, and this phenomena we are called as internal reflection. When the light ray travels from denser to rarer, some part of light is refract to the second media and some part of light is reflect back to the same media, and this phenomena we are called as internal reflection. Correct? Internal reflection. Internal reflection. ಇದು ಒಂದು ಡೆಫಿನೇಷನ್ ಗೊತ್ತಾಯಿತು. ಕರೆಕ್ಟಾ, ಇಂಟರ್ನಲ್ ರಿಫ್ಲೆಕ್ಷನ್. ಓಕೆ, ಪಾಯಿಂಟ್. ನಾನಿವಾಗ ಇದೇ ಒಂದು ಆಬ್ಜೆಕ್ಟ್ನ ಇಲ್ಲಿ ಬಿಟ್ಟು ಇಲ್ಲಿ ನೋಡ್ತೀನಿ. ನಾನು ಸ್ವಲ್ಪ ಇಲ್ಲಿ ಬಂದು ನೋಡ್ತೀನಿ. ನಾನು ಹೇಳಿದ್ನಲ್ಲ, ಇದೊಂದು ದೊಡ್ಡ ಒಂದು ಟ್ಯಾಂಕ್ ಇದೆ, ಇಲ್ಲಿ ನೋಡ್ತೀನಿ, ಇಲ್ಲಿ ನೋಡ್ತೀನಿ, ನೆಕ್ಸ್ಟ್ ಇಲ್ಲಿಗೆ ಹೋಗ್ತೀನಿ ಅಂತ. ಸೊ ಈ ಪಾಯಿಂಟಲ್ಲಿ ನೋಡ್ತೀನಿ. ನಾನು ಈ ಪಾಯಿಂಟಲ್ಲಿ ನೋಡಿದಾಗ ಈ ಆಬ್ಜೆಕ್ಟಿಂದ ಲೈಟ್ ರೇ ಹೀಗೆ ಬರಬೇಕು. ಆಬ್ಜೆಕ್ಟಿಂದ ಲೈಟ್ ರೇ ನೋಡಿ ಹೀಗೆ ಬರ್ತಾ ಇದೆ. ದಿಸ್ ಇಸ್ ವಾಟ್ ಅ ಇನ್ಸಿಡೆಂಟ್ ಲೈಟ್ ರೇ. ಈ ಒಂದು ಪಾಯಿಂಟಲ್ಲಿ ಇದು ನಾರ್ಮಲ್ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ವಾಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಸೆಕೆಂಡ್ ಕೇಸ್ ಹೋಲಿಸ್ಕೊಂಡ್ರೆ ಈ ಥರ್ಡ್ ಕೇಸ್ ಇದೆಯಲ್ಲ, ಇಲ್ಲಿ ಇದಕ್ಕಿಂತ ಜಾಸ್ತಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇದೆ. ಕರೆಕ್ಟಾ? ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಜಾಸ್ತಿ ಇದ್ಮೇಲೆ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಕೂಡ ಏನಾಗಿರಬೇಕು, ಆಬ್ವಿಯಸ್ಲಿ ಜಾಸ್ತಿ ಇರಬೇಕು. ಸೊ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ನು ಕೂಡ ಏನಾಗಿದೆ, ಸ್ವಲ್ಪ ಜಾಸ್ತಿ ಇದೆ. ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಕೂಡ ಜಾಸ್ತಿ ಇದೆ. ಆಬ್ವಿಯಸ್ಲಿ ಯಾವಾಗ ಲೈಟ್ ರೇ, ಇನ್ಸಿಡೆಂಟ್ ಲೈಟ್ ರೇ ಇನ್ನೂ ಸ್ಲ್ಯಾಂಟ್ ಆಯಿತು, ದ ರಿಫ್ರಾಕ್ಟೆಡ್ ಲೈಟ್ ರೇ ಈಸ್ ರಿಫ್ಲೆಕ್ಟೆಡ್ ಅವೇ ಫ್ರಮ್ ದ ನಾರ್ಮಲ್, ಈಸ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ರಿಫ್ಲೆಕ್ಟೆಡ್ ಲೈಟ್ ಏನಾಗ್ತದೆ, ಇನ್ನು ನಾರ್ಮಲ್ ಬಿಟ್ಟು ಜಾಸ್ತಿ ಬೆಂಡ್ ಆಗಿದೆ. ಹಾಗಾದರೆ ಇದು ಆ್ಯಂಗಲ್ ಆಫ್ ರಿಫ್ರಾಕ್ಷನ್, ಇದು ಕೂಡ ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಇದು R1 ಅಂತ ಅಂದ್ಕೊಳ್ಳಿ, ಇದು R2. R2 ಏನಾಗಿದೆ, R1ಗಿಂತ ಜಾಸ್ತಿ ಇದೆ. ಇದು I1 ಆದರೆ ಇದು I2. ಸೊ ಇಲ್ಲೂ ಕೂಡ I2 ಅನ್ನೋದು I1ಗಿನ ಏನಾಗಿದೆ, ಜಾಸ್ತಿ ಆಗಿದೆ. ಫಸ್ಟ್ ಕೇಸ್, ಸೆಕೆಂಡ್ ಕೇಸ್, ಥರ್ಡ್ ಕೇಸ್. ನಾನು ಇನ್ನೊಂದು ಕೇಸ್ ಬರ್ಕೋತೀನಿ. ಇದಿಷ್ಟು ಬರಿಬೇಕು ಅಂತ ಏನಿಲ್ಲ, ಒಂದು 2-3 ಸ್ಟೆಪ್ನಲ್ಲೇ ಮುಗಿಸ್ಬೋದು. ನಾನು ಇನ್ನು ಸ್ವಲ್ಪ ಡೀಟೇಲಾಗಿ ಮಾಡೋಣ ಅಂತ ಅಷ್ಟೇ. ಓಕೆನಾ? ಸೊ ನಾನು ಇದೇ ಒಂದು ರಿಫ್ಲೆಕ್ಷನ್ನ ಈ ಪಾಯಿಂಟಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತೀನಿ. ಈ ಪಾಯಿಂಟಲ್ಲಿ ವ್ಯೂ ಮಾಡ್ತಾ ಇದ್ದೀನಿ. ದಟ್ ಈಸ್ ಅ ಪಾಯಿಂಟ್ 4. ಲೈಟ್ ರೇ ಆಬ್ಜೆಕ್ಟಿಂದ ಈಗ ಬರ್ಬೋದು, ಸ್ವಲ್ಪ ಹೀಗೆ, ಸ್ವಲ್ಪ ಹೀಗೆ ಬರ್ಕೋತಾ ಇದ್ದೀನಿ. ಎಸ್, ಇನ್ಸಿಡೆಂಟ್ ಲೈಟ್ ರೇ ಈ ಪಾಯಿಂಟಲ್ಲಿ ಇದು ನಾರ್ಮಲ್ ಆಗುತ್ತೆ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇದು I3 ಆಗಿರಲಿ. ಅಗೇನ್ I3 ಗ್ರೇಟರ್ ದ್ಯಾನ್ I2 ಆಬ್ವಿಯಸ್ಲಿ ಆಗಲೇಬೇಕು. ನಾನಿಲ್ಲಿ ರಿಫ್ಲೆಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋದಿಲ್ಲ ಇವಾಗ. ನಂಗೆ ಬೇಕಾಗಿರೋದು ರಿಫ್ಲೆಕ್ಷನ್ ಅಲ್ಲ. ಓಕೆನಾ? ನಾನು ಡಿಸ್ಕಸ್ ಮಾಡಬೇಕು ರಿಫ್ರಾಕ್ಷನ್. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಯಾವಾಗ ಜಾಸ್ತಿ ಆಯಿತು, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಕೂಡ ಜಾಸ್ತಿ ಆಗ್ತದೆ. ಇನ್ಸಿಡೆನ್ಸ್ ಯಾವಾಗ ಜಾಸ್ತಿ ಆಯಿತು, ರಿಫ್ರಾಕ್ಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ R2ಗಿಂತ ಇಲ್ಲೇನಾಗಬೇಕು, R3 ಜಾಸ್ತಿ ಆಗಬೇಕು. ಅಟ್ ಸರ್ಟನ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ದ ರಿಫ್ರಾಕ್ಟೆಡ್ ಲೈಟ್ ರೇ
ಈಸ್ ಗ್ರೇಸಸ್ ಅಲಾಂಗ್ ದ ಇಂಟರ್ಫೇಸ್ ಬಿಟ್ವೀನ್ ದ ಟೂ ಮೀಡಿಯಾ. ಇಲ್ಲೇನಾಗೋಯ್ತು, R3 ಅನ್ನೋದು 90 ಡಿಗ್ರಿ ಆಗೋಯ್ತು. ಕರೆಕ್ಟಾ? ನೋಡಿ, I3 ಆಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿದೆ? I3 ಇದೆ. I2ಗಿಂತ I3 ಜಾಸ್ತಿ, R2ಗಿಂತ R3 ಜಾಸ್ತಿ. ಇಲ್ಲಿ R2 ಎಷ್ಟೊಂದಷ್ಟು ಆ್ಯಂಗಲ್ ಇತ್ತು. ನೆಕ್ಸ್ಟ್ ನೋಡಿದಾಗ, ನೆಕ್ಸ್ಟ್ ಪಾಯಿಂಟಲ್ಲಿ ವ್ಯೂ ಮಾಡಿ ನೋಡಿದಾಗ R3 ಏನಾಗೋಗಿದೆ? 90 ಡಿಗ್ರಿ ಆಗೋಗಿದೆ. ಸೊ ನನಗೆ ಇಲ್ಲೊಂದು ಡೆಫಿನೇಷನ್ ಬೇಕು. ಏನು? ಲೈಟ್ ರೇ ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಂ ಪಾಸ್ ಆಗಬೇಕಾದ್ರೆ ಯಾವುದೋ ಒಂದು ಆ್ಯಂಗಲ್ ಆಫ್ ಇನ್ಸಿಡೆನ್ಸು ರಿಫ್ರಾಕ್ಟೆಡ್ ಲೈಟ್ ರೇನ ಅಥವಾ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ನ 90 ಡಿಗ್ರಿ ಮಾಡ್ತಾ ಇದೆ. ಸೊ ಯಾವ ಆ್ಯಂಗಲ್ ಆಫ್ ಇನ್ಸಿಡೆನ್ಸು ರಿಫ್ರಾಕ್ಟೆಡ್ ಲೈಟ್ ರೇನ ಅಥವಾ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ 90 ಡಿಗ್ರಿ ಮಾರುತ್ತೋ ಅಂತ ಒಂದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ನ ಕರಿತಾ ಇದ್ದೀನಿ ಕ್ರಿಟಿಕಲ್ ಆ್ಯಂಗಲ್ ಅಂತ. ಏನಂತ? ಕ್ರಿಟಿಕಲ್ ಆ್ಯಂಗಲ್. ಸೆಕೆಂಡ್ ಡೆಫಿನಿಷನ್, ಕ್ರಿಟಿಕಲ್ ಆ್ಯಂಗಲ್. ಹಾಗಾದರೆ ಕ್ರಿಟಿಕಲ್ ಆ್ಯಂಗಲ್ಗೆ ಡೆಫಿನಿಷನ್ ಏನು? ಸಿಂಪಲ್. ಈ ಡಯಾಗ್ರಾಮ್ ನೋಡ್ಕೊಂಡು ಡೆಫಿನಿಷನ್ ಮಾಡ್ಕೊಳ್ಳಿ. ಹೇಗೆ? an object placed in a denser media and the light ray comes from denser to rarer. The light ray comes from denser to rarer, right? Light ray comes from denser to rarer. The angle of incidence corresponds to angle of refraction at 90 degree. The angle of incidence corresponds to angle of refraction 90 degree, and this angle of incidence are called as critical angle. So light to denser medium the rarer medium pass ಆಗಬೇಕಾದ್ರೆ the angle of incidence correspond to angle of refraction is 90 degree, and that angle we have called as critical angle. So ನಾನು ಇದನ್ನ I3 ಅಂತ ಕರೆಯೋದಿಲ್ಲ, ಇದನ್ನ ಕ್ರಿಟಿಕಲ್ ಆ್ಯಂಗಲ್ ಅಂತ ಕರಿತೀನಿ. ಕ್ರಿಟಿಕಲ್ ಆ್ಯಂಗಲ್. ಸೊ ಯಾವ ಆ್ಯಂಗಲ್ ಆಫ್ ಇನ್ಸಿಡೆನ್ಸು ರಿಫ್ರಾಕ್ಟೆಡ್ ಆ್ಯಂಗಲ್ನ 90 ಡಿಗ್ರಿ ಮಾಡುತ್ತೋ ಅದನ್ನ ಕ್ರಿಟಿಕಲ್ ಆ್ಯಂಗಲ್ ಅಂತ ಕರಿತೀನಿ. ಕರೆಕ್ಟಾ? ಸೊ ಇಲ್ಲೇನಾಗ್ತಿದೆ? ದ ರಿಫ್ರಾಕ್ಟೆಡ್ ಲೈಟ್ ರೇ ಈಸ್ ಗ್ರೇಸಸ್ ಅಲಾಂಗ್ ದ ಇಂಟರ್ಫೇಸ್ ಬಿಟ್ವೀನ್ ದ ಟೂ ಮೀಡಿಯಾ. ಆ ಟೂ ಮೀಡಿಯಾ ಯಾವುದು? ಒನ್ ಮಸ್ಟ್ ಬಿ ಡೆನ್ಸರ್ ಅಂಡ್ ಅನದರ್ ಒನ್ ಈಸ್ ರೇರರ್. ರೈಟ್? ಎಸ್. ನಾನು ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. ಬೈ ಚಾನ್ಸ್ ನಾನು 5th ಅನ್ನೋ ಪಾಯಿಂಟಲ್ಲಿ ನೋಡ್ತಾ ಇದ್ದೀನಿ ಆಬ್ಜೆಕ್ಟ್ನ. 5th ಅನ್ನೋ ಪಾಯಿಂಟ್ ನಾನು ಕಲರ್ ಚೇಂಜ್ ಮಾಡ್ತಾ ಇದ್ದು ನೋಡಿ. ಈ ಆಬ್ಜೆಕ್ಟ್ ಓ ಇಂದ ಲೈಟ್ ರೇನ ನಾನು ಈ ಪಾಯಿಂಟಲ್ಲಿ ವ್ಯೂ ಮಾಡ್ತಾ ಇದ್ದೀನಿ. ಎಸ್, ಸ್ವಲ್ಪ ಬೆಂಡ್ ಆಗಿದೆ, ಸ್ವಲ್ಪ ಈ ಪಾಯಿಂಟಲ್ಲಿ ವ್ಯೂ ಮಾಡ್ತೀನಿ. ಎಸ್, ಸ್ವಲ್ಪ ಫಿಫ್ತ್ ಪಾಯಿಂಟ್. ಈ 5th ಪಾಯಿಂಟ್ ಇದೆಯಲ್ಲ, ಇದಕ್ಕೊಂದು ನಾರ್ಮಲ್ ಡ್ರಾ ಮಾಡ್ಕೊಳ್ಳೋಣ. ದಿಸ್ ಇಸ್ ವಾಟ್ ಅ ನಾರ್ಮಲ್. ಕರೆಕ್ಟಾ? ಅಗೈನ್ ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಕರೆಕ್ಟಾ? ಈ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ನ ವಿಚ್ ಇಸ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್ ಬರಿಬೋದಾ? ಆಬ್ವಿಯಸ್ಲಿ 4th ಪಾಯಿಂಟ್ಗಿಂತ 5th ಪಾಯಿಂಟಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಾಗಿದೆ? ಜಾಸ್ತಿ ಇದೆ. ಹಾಗಾಗಿ ದಿಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್. ಯಾವಾಗ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಜಾಸ್ತಿ ಆಯಿತು, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಏನಾಗಬೇಕು ನೋಡಿ. 1 2 3 4 ಹೋಲ್ಸ್ಕೊಂಡ್ರೆ 5th ಏನಾಗಬೇಕು? ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಜಾಸ್ತಿ ಇರಲೇಬೇಕು. ಸೊ ಇಲ್ಲಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಎಷ್ಟಿದೆ? 90 ಡಿಗ್ರಿ ಇದೆ. ಅದಕ್ಕಿಂತ ಜಾಸ್ತಿ ಆಗಬೇಕು ಅಂದರೆ ಅಟ್ಲೀಸ್ಟ್ 1 ಡಿಗ್ರಿನಾರು ಜಾಸ್ತಿ ಆಗಬೇಕಾ? ಸೊ 1 ಡಿಗ್ರಿನಾರು ಜಾಸ್ತಿ ಆಗುತ್ತೆ ಅನ್ನೋದಾದರೆ the whole light is reflect back to the same media. ಹಾಗಾಗಿ ರಿಫ್ರಾಕ್ಟ್ ಆಗಿರ್ತಕ್ಕಂಥ ಲೈಟು ವಾಪಸ್ ಸೇಮ್ ಮೀಡಿಯಾಗೆ ಬರ್ತಾ ಇದೆ. ಸೊ ದಿಸ್ ಇಸ್ ವಾಟ್? ರಿಫ್ರಾಕ್ಟೆಡ್ ಲೈಟ್ ರೇ. ರಿಫ್ರಾಕ್ಟೆಡ್ ಲೈಟ್ ರೇ ಇದ್ಯಾವುದಿದು? ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಸೊ ಈ ಒಂದು ಪಾಯಿಂಟಲ್ಲಿ ಅಬ್ಸರ್ವ್ ಮಾಡಿ. ಪಾಯಿಂಟ್ ನಂಬರ್ 5th ಅಥವಾ ವ್ಯೂ ಪಾಯಿಂಟ್, 5ನೇ ವ್ಯೂ ಪಾಯಿಂಟಲ್ಲಿ ಆಬ್ಜೆಕ್ಟಿಂದ ಹೋದಂಥ ಲೈಟು ಪೂರ್ತಿಯಾಗಿ ತನ್ನ ಮೀಡಿಯಾಗೆ ರಿಫ್ಲೆಕ್ಟ್ ಆಗಿ ಬರ್ತಾ ಇದೆ. ಸೊ ಟೋಟಲಿ ರಿಫ್ಲೆಕ್ಟೆಡ್ ಬ್ಯಾಕ್ ಟು ದ ಸೇಮ್ ಮೀಡಿಯಾ. ಸೊ ಈ ಒಂದು ಪಾಯಿಂಟಲ್ಲಿ ಇದು ಏರ್ ಮೀಡಿಯಾ ಅಲ್ವಾ? ಈ ಏರ್ ಮೀಡಿಯಾಗೆ ಲೈಟ್ ಎಂಟರೇ ಆಗ್ತಿಲ್ಲ, ಲೈಟ್ ಎಂಟರೇ ಆಗಲಿಲ್ಲ. ದ ಹೋಲ್ ಲೈಟ್ ಇಸ್ ರಿಫ್ಲೆಕ್ಟ್ ಬ್ಯಾಕ್ ಟು ದ ಸೇಮ್ ಮೀಡಿಯಾ.
ಸೊ ಈ ಒಂದು ಫಿನಾಮಿನ ಕರಿತೀವಿ ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಹಾಗಾದ್ರೆ ಡೆಫಿನಿಷನ್ ಏನು ಹೇಳ್ಬೋದು? ಸಿಂಪಲ್, ಡಯಾಗ್ರಾಮ್ ನೋಡ್ಕೊಳ್ಳಿ, ಡೆಫಿನೇಷನ್ ಬರ್ಕೊಳ್ಳಿ. ಏನು ಡೆಫಿನೇಷನ್ ಆಗುತ್ತೆ? when the light ray travels from denser to rarer, when the light ray travels from denser to rarer at some point of angle of incidence, athwa when the light ray travels from denser to rarer at an angle greater than critical angle, ಯಾವುದೋ ಒಂದು ಆ್ಯಂಗಲ್ ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಆಗುತ್ತೆ. ಇನ್ ದಿಸ್ ಪಾಯಿಂಟ್ the whole light is reflect back to the same media, and this phenomenon we are called as total internal reflection. Total internal reflection. The light travels from denser to rarer at the angle of incidence is greater than critical angle. The whole light is reflect back to the same media, and this phenomenon we are called as total internal reflection. ಈ ಒಂದು ಪಾಯಿಂಟ್ ಅಲ್ಲಿ ಸೆಕೆಂಡ್ ಮೀಡಿಯಾ ಇದೆಯಲ್ಲ, ಯಾವ್ದು ಸೆಕೆಂಡ್ ಮೀಡಿಯಾ? ರೇರರ್ ಮೀಡಿಯಾ. ಈ ರೇರರ್ ಮೀಡಿಯಂನಲ್ಲಿ ಸ್ವಲ್ಪ ಲೈಟು ಕೂಡ ರಿಫ್ರಾಕ್ಟ್ ಆಗಲ್ಲ. ಬಿಕಾಸ್ ಅಕಾರ್ಡಿಂಗ್ ಟು TIR, the whole light comes from denser media is totally reflected back to the same media. ಈ ಲೈನ್ ಸ್ವಲ್ಪ ಕ್ರಾಸ್ ಆಗಿದೆ ಅಂತ ಅನಿಸ್ತಾ ಇದೆ, ಅದು ಸ್ವಲ್ಪ ಸರಿ ಮಾಡ್ಕೊಳ್ಳಿ. ನಾನು ಸ್ಕೇಲ್ ಯೂಸ್ ಮಾಡಲಿಲ್ಲ ಆ್ಯಕ್ಚುಲಿ ಇಲ್ಲಿ. ಸೊ ಈಗ ಬರ್ಕೋಬೇಕು, ಸ್ಟ್ರೈಟಾಗಿ ಬರ್ಕೊಳ್ಳಿ. ಓಕೆ, ಸ್ವಲ್ಪ ಸ್ಟ್ರೈಟಾಗಿ ಬರ್ಕೊಳ್ಳಿ, ಇದರ ಸ್ಟ್ರೈಟಾಗಿ ಬರ್ಕೊಳ್ಳಿ, ಸರಿ ಹೋಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಈ ಒಂದು ಕಾನ್ಸೆಪ್ಟಲ್ಲಿ ನಾವು 3 ಡೆಫಿನೇಷನ್ ಬಗ್ಗೆ ತಿಳ್ಕೋಬೇಕು. ಒಂದು ಇಂಟರ್ನಲ್ ರಿಫ್ಲೆಕ್ಷನ್, ಸೆಕೆಂಡ್ ಒನ್ ಕ್ರಿಟಿಕಲ್ ಆ್ಯಂಗಲ್, ಆ್ಯಂಡ್ ದ ಥರ್ಡ್ ಒನ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಇಲ್ಲಿ ಹೊಸದಾಗಿ ಬಂದದ್ದು ಯಾವುದು ಅಂದರೆ ಇದು ಯಾವುದು? ಕ್ರಿಟಿಕಲ್ ಆ್ಯಂಗಲ್. ಕ್ರಿಟಿಕಲ್ ಆ್ಯಂಗಲ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಫೈನ್. ಕ್ರಿಟಿಕಲ್ ಆ್ಯಂಗಲ್ ಕ್ರಿಯೇಟ್ ಆಗಿದೆ ಅಂದರೆ ಲೈಟ್ ಬರ್ತಾ ಇದೆ ಎಲ್ಲಿಂದ? ಡೆನ್ಸರಿಂದ ರೇರರ್ಗೆ. ಎರಡೂ ಮೀಡಿಯಾದಲ್ಲಿ ಲೈಟ್ ಬರ್ತಾ ಇದೆ ಅಂದರೆ ದರ್ ಮಸ್ಟ್ ಬಿ ಎ ರಿಫ್ರಾಕ್ಷನ್. ರಿಫ್ರಾಕ್ಷನ್ ಆಗ್ತಾ ಇದೆ ಅಂದರೆ ದರ್ ಈಸ್ ಅ ಸ್ನೆಲ್ಸ್ ಲಾ. ಸೊ ನನಗೆ ಸ್ನೆಲ್ಸ್ ಲಾಗೂ ಕ್ರಿಟಿಕಲ್ ಆ್ಯಂಗಲ್ಗೂ ರಿಲೇಷನ್ಸ್ ಬೇಕು. ಸ್ನೆಲ್ಸ್ ಲಾದಲ್ಲಿ ಮೇಜರ್ ಆಗಿರತಕ್ಕಂಥದ್ದು ಯಾವುದು? ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ವಿ ನೀಡ್ ಟು ಡಿರೈವ್ ದ ರಿಲೇಷನ್ ಬಿಟ್ವೀನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆ್ಯಂಡ್ ಕ್ರಿಟಿಕಲ್ ಆ್ಯಂಗಲ್. ಹೇಗೆ ಮಾಡೋದು? ಇಲ್ಲಿ ನೋಡಿ, ನಮ್ಗೆ ಗೊತ್ತಿದೆ ಸ್ನೆಲ್ಸ್ ಲಾ ಬಗ್ಗೆ ಇನ್ಫಾರ್ಮೇಷನ್ಸ್ ಗೊತ್ತಿದೆ. ಇಲ್ಲೇ ಬರೀತೀನಿ. ಸ್ನೆಲ್ಸ್ ಲಾ, ಅಕಾರ್ಡಿಂಗ್ ಟು ಸ್ನೆಲ್ಸ್ ಲಾ ನಮ್ಗೆ ಗೊತ್ತಿದೆ n ಈಕ್ವಲ್ಸ್ sin I ಬೈ sin R. ಇದನ್ನು n21 ಬರಿಬೋದು, n21 ಬರಿಬೋದು, n2 ಡಿವೈಡ್ ಬೈ n1 ಬರಿಬೋದು. ಇದು ಫಸ್ಟ್ ಮೀಡಿಯಾ ಆ್ಯಂಡ್ ದಿಸ್ ಇಸ್ ವಾಟ್? ಸೆಕೆಂಡ್ ಮೀಡಿಯಾ. ನಮ್ಗೆ ಗೊತ್ತೇ ಇದೆ. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ ಏನು ಸಿಗುತ್ತೆ? n1 sin I ಈಕ್ವಲ್ಸ್ n2 sin R. ಕರೆಕ್ಟಾ? n1 is the refractive index of denser media, n2 is the refractive index of rarer media, and I is the angle of incidence, and R is the refracted angle of refraction, right? Total internal reflection ಆಗಬೇಕು ಅಂದರೆ angle of incidence must be greater than critical angle. ಅದು ನಮ್ಗೆ ಗೊತ್ತಿದೆ. ಬಟ್ ನನಗೆ ಎಕ್ಸ್ಪ್ರೆಷನ್ಸ್ ಏನು ಬೇಕು? ಕ್ರಿಟಿಕಲ್ ಆ್ಯಂಗಲ್ನ ಎಕ್ಸ್ಪ್ರೆಷನ್ಸ್ ಬೇಕು. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಕ್ವಲ್ಸ್ ಕ್ರಿಟಿಕಲ್ ಆ್ಯಂಗಲ್ ಆಗಿದ್ದಾಗ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಕ್ವಲ್ಸ್ ಕ್ರಿಟಿಕಲ್ ಆ್ಯಂಗಲ್ ಆಗಿದ್ದಾಗ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಎಷ್ಟಿರುತ್ತೆ? ಇಸ್ ಈಕ್ವಲ್ ಟು 90 ಡಿಗ್ರಿ. ಆರ್ ಈಕ್ವಲ್ಸ್ 90 ಡಿಗ್ರಿ. ಸೊ ಏನಾಗುತ್ತೆ? n1 sin C ಈಕ್ವಲ್ಸ್ n2 sin 90 ಡಿಗ್ರಿ. sin 90 ಎಷ್ಟು? 1 0 1. n1 sin C ಈಕ್ವಲ್ಸ್ n2. sin C ಈಕ್ವಲ್ಸ್ n2 ಡಿವೈಡ್ ಬೈ n1. ಇದನ್ನು ಸಿಂಪಲ್ ಆಗಿ ಬರಿಬೋದಾ? n ಅಂತ ಬರಿಬೋದಾ? n2 1 ಬರ್ಕೋತೀನಿ ಮೀಡಿಯಾ. n1 ಇದೆಯಲ್ಲ ಅದನ್ನು n ಅಂತ ಬರ್ಕೋತೀನಿ. ಬಿಕಾಸ್ n1 ಇಸ್ ದ ರಿಫ್ರಾಕ್ಟೆನ್ಸ್ ಆಫ್ ಡೆನ್ಸರ್ ಮೀಡಿಯಾ. ಕರೆಕ್ಟಾ? ಈ ಮೀಡಿಯಾ ವಾಟ್ರ್ ಆಗಬೇಕು ಅಂತ ಏನಿಲ್ಲ, ಗ್ಲಾಸ್ ಕೂಡ ಆಗಿರ್ಬೋದು. ವಾಟ್ರ್ ಆದರೂ ಹಾಕ್ಕೊಳ್ಳಿ, ಗ್ಲಾಸ್ ಆದರೂ ಹಾಕ್ಕೊಳ್ಳಿ, ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ. ಹಾಗಾಗಿ ಇದರ ವ್ಯಾಲ್ಯೂ ನಾನು ಬರಿತಾ ಇಲ್ಲ. ಬಟ್ ಇದು ರೇರರ್ ಮೀಡಿಯಾ ಆಗಿರಲಿ, ಎಸ್ಪೆಷಲಿ ಏರ್ ಮೀಡಿಯಾ ಆಗಿರಲಿ,
n2 ಈಕ್ವಲ್ಸ್ 1 ಅಂತ ಬರ್ಕೊಂಡೆ. ಸೊ ಏನಾಗುತ್ತೆ ಇದು sin c equals 1 divided by n. So this is the relation between refractive index and critical angle. n equals 1 by sin c ಬೇಕಾದ್ರೆ ಬರ್ಕೊಳ್ಳಿ, sin c equals 1 by n ಬೇಕಾದ್ರೆ. So this is about total internal reflection and relation between critical angle and refractive index. ನನಗಿಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಅಂದರೆ ಕಂಡೀಷನ್ಸ್ ಫಾರ್ TIR. ಕಂಡೀಷನ್ಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್ ಆಗಬೇಕು ಅಂದರೆ ವಾಟ್ ಆರ್ ದ ಮೇಜರ್ ಕಂಡೀಷನ್ಸ್? ಸಿಂಪಲ್, ಎರಡು ಕಂಡೀಷನ್. ಒಂದು, ಲೈಟ್ ಮಸ್ಟ್ ಬಿ ಕಮ್ ಫ್ರಮ್ ಡೆನ್ಸರ್ ಟು ರೇರರ್. TIR ಆಗಬೇಕು ಅಂದರೆ ರೇರಿಂದ ಡೆನ್ಸರ್ ಬಂದರೆ ಆಗಲ್ಲ, ಡೆನ್ಸರಿಂದ ರೇರರ್ಗೆ ಪಾಸ್ ಆಗಬೇಕು. ಹಾಗಾಗಿ ಲೈಟ್ ಮಸ್ಟ್ ಬಿ ಕಮ್ ಫ್ರಮ್ ಡೆನ್ಸರ್ ಟು ರೇರರ್. ಡೆನ್ಸರ್ ಟು ರೇರರ್. ಸೆಕೆಂಡ್ ಪಾಯಿಂಟ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಬೇಕು ಅಂದರೆ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆಂಗಲ್. ಕರೆಕ್ಟ್ ತಾನೆ? ಇಲ್ಲಿ ಆಗಿರೋದು TIR ಆಗಬೇಕು ಅಂದರೆ ಕ್ರಿಟಿಕಲ್ ಆ್ಯಂಗಲ್ಗಿಂತ ಈ ಒಂದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಾಗಿರಬೇಕು, ಜಾಸ್ತಿ ಇರಬೇಕು. ಸೊ ದೆರ್ ಆರ್ ಓನ್ಲಿ 2 ಕಂಡೀಷನ್ಸ್. ಫಸ್ಟ್ ಒನ್ ಈಸ್ light must be come from denser to rarer, and second one is the angle of incidence at TIR must be greater than critical angle of incidence greater than critical angle. So these are the 2 conditions for TIR, total internal reflections. ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್ ಕಾನ್ಸೆಪ್ಟ್ ಗೊತ್ತಾಗಿದೆ ನನಗೆ. ಇವಾಗ ಈ TIR ಆದಮೇಲೆ ನನಗೆ ಅಪ್ಲಿಕೇಶನ್ಸ್ ಬೇಕು. ಅಪ್ಲಿಕೇಶನ್ಸ್ ಆಫ್ TIR, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ತುಂಬ ಕಡೆ ಯೂಸ್ ಮಾಡ್ತೀವಿ. ಎಸ್ಪೆಷಲಿ ಇವತ್ತಿನ ಟೆಕ್ನಾಲಜಿ ತುಂಬ ಚೆನ್ನಾಗಿದೆ ಅನ್ನೋದಾದರೆ ಅದಕ್ಕೆ ಕಾರಣ ಫಿಸಿಕ್ಸ್. ವಿತೌಟ್ ಫಿಸಿಕ್ಸ್ ದರ್ ಇಸ್ ನೋ ಟೆಕ್ನಾಲಜಿ. ವಿತೌಟ್ ಫಿಸಿಕ್ಸ್ ದರ್ ಇಸ್ ನೋ ಟೆಕ್ನಾಲಜಿ ಅಟ್ ಆಲ್, ರೈಟ್? ಹಾಗಾದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್ ಇದೆಯಲ್ಲ, ಇದರ ಕಂಡೀಷನ್ಸ್ ಯಾವ್ದು? ಫಸ್ಟ್ ಒನ್, ಟೋಟಲ್ ರಿಫ್ಲೆಕ್ಟಿಂಗ್ ಪ್ರಿಸಮ್ಸ್. Total reflecting prisms. Second one is brilliance of diamond. Brilliance of diamond. And third one is optical fiber. Total reflecting prisms, brilliance of diamond, optical fiber. Especially ನಿಮಗೆ ಜಾಸ್ತಿ ಎಕ್ಸಾಮ್ಗೆ ಈ ಆಪ್ಟಿಕಲ್ ಫೈಬರ್ ಬಗ್ಗೆ ಜಾಸ್ತಿ ಕೇಳಿ. ಆಪ್ಟಿಕಲ್ ಫೈಬರ್, ಈ ಆಪ್ಟಿಕಲ್ ಫೈಬರ್ ಬಗ್ಗೆ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ಸ್ ಗೊತ್ತಿರಲ್ಲ, ಬಟ್ ನೀವು ನೋಡಿರ್ತೀರ, ಬಟ್ ಇದೆ ಅಂತ ಗೊತ್ತಿರಲ್ಲ. ಈ ರಸ್ತೆಲಿ ಹೋಗ್ಬೇಕಾದ್ರೆ ರಸ್ತೆ ಪಕ್ಕ ಕಲ್ಲು ನೆಟ್ಟಿರ್ತಾರೆ, ಕಲ್ಲುಗಳು ಹಾಕಿರ್ತಾರೆ ರೆಡ್ ಕಲರ್ಗೆ, ಮೇಲೆ ಬರೆದಿರ್ತಾರೆ OFC. OFC ಮೀನ್ಸ್ ಆಪ್ಟಿಕಲ್ ಫೈಬರ್ ಕೇಬಲ್. ನಿಮಗೆಲ್ಲ ಗೊತ್ತಿದೆ, ಬ್ರಾಡ್ಬ್ಯಾಂಡ್ ಎಲ್ಲ ಯೂಸ್ ಮಾಡ್ತೀವಿ, BSNL, ಏರ್ಟೆಲ್, ಏನೋ ಬ್ರಾಡ್ಬ್ಯಾಂಡ್ ಎಲ್ಲ ಬರುತ್ತಲ್ಲ, ಫೈಬರ್ ಕೇಬಲ್. ಬ್ರಾಡ್ಬ್ಯಾಂಡ್ ಬರೋದು ಆಪ್ಟಿಕಲ್ ಫೈಬರ್ನಲ್ಲಿ. ಡಾಕ್ಟರ್ಸ್ ಯೂಸ್ ಮಾಡ್ತಾರಲ್ಲ ಸ್ಟೆಥೋಸ್ಕೋಪ್, ಇಟ್ ಈಸ್ ಅ ಆಪ್ಟಿಕಲ್ ಫೈಬರ್. ಎಂಡೋಸ್ಕೋಪ್ ಮಾಡ್ತಾರಲ್ಲ, ಫೈಬ್ರೋಸ್ಕೋಪ್, ಯಾವುದು? ಆಪ್ಟಿಕಲ್ ಫೈಬರ್. ಆ್ಯಂಡ್ ಆಪ್ಟಿಕಲ್ ಫೈಬರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್. ಫಸ್ಟ್ ನೋಡೋಣ, ಟೋಟಲ್ ರಿಫ್ಲೆಕ್ಟಿಂಗ್ ಪ್ರಿಸಮ್ಸ್. ಏನಕ್ಕೆ ಟೋಟಲ್ ರಿಫ್ಲೆಕ್ಟಿಂಗ್ ಪ್ರಿಸಮ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ? ಬೈ ಚಾನ್ಸ್ ಬರ್ತಿರೋ ಇಮೇಜ್ನ ಇನ್ವರ್ಟ್ ಮಾಡಬೇಕು. ಬೈ ಚಾನ್ಸ್ ಬರ್ತಿರೋ ಇಮೇಜ್ನ 90 ಡಿಗ್ರಿಗೋ 180ಗೋ ಟರ್ನ್ ಮಾಡಬೇಕು. ಸೊ ಇಂಥ ಕಡೆ ಬೈನಾಕ್ಯುಲರ್ಸ್ನಲ್ಲಿ, ಓಕೆನಾ, ಬೈನಾಕ್ಯುಲರ್ಸ್ಗಳಲ್ಲಿ ಈ ಟೋಟಲ್ ರಿಫ್ಲೆಕ್ಟಿಂಗ್ ಪ್ರಿಸಮ್ಸ್ನ ಯೂಸ್ ಮಾಡ್ತಾರೆ. ಏನಕ್ಕೆ? ಲೈಟ್ನ 90 ಡಿಗ್ರಿಗೋ 180 ಡಿಗ್ರಿಗೋ ಟರ್ನ್ ಮಾಡಲಿಕ್ಕೆ, ಮತ್ತು ಬರ್ತಿರೋ ಇಮೇಜ್ನ ಇನ್ವರ್ಟ್ ಮಾಡಲಿ ತೊಗೊಳ್ಳಿಕ್ಕೆ. ಕರೆಕ್ಟಾ? ಫೈನ್. ಎಕ್ಸಾಂಪಲ್, ಇವಾಗ ಟೋಟಲ್ ರಿಫ್ಲೆಕ್ಟಿಂಗ್ ಪ್ರಿಸಮ್ ಹಾಕೊಳ್ಳೋ ಬದಲು ನಮ್ಮ ಹತ್ರ ಮಿರರ್ಸ್ ಇದೆಯಲ್ಲ ಸರ್, ಮಿರರ್ಸ್ನ ಯೂಸ್ ಮಾಡ್ಕೊಂಡು ರಿಫ್ಲೆಕ್ಷನ್ ಮಾಡ್ಕೋಬೋದಲ್ಲ, ಕರೆಕ್ಟ್? ಬಟ್ ರೆಗ್ಯುಲರ್ ಮಿರರಿಂದ ಬಂದಂಥ ಇಮೇಜಸ್ ನಮಗೆ 100% ಆಗಿರಲ್ಲ, ಕ್ಲಾರಿಟಿ ಕೊಡಲ್ಲ. ಬಿಕಾಸ್ ಸಮ್ ಆಫ್ ದ ಲೈಟ್ ರೈಸ್ ಈಸ್ ಅಬ್ಸಾರ್ಬ್ಡ್ ಬೈ ದ ಮಿರರ್ಸ್. ಒಂದು ಸರ್ಫೇಸ್ ತೊಗೋತೀವಿ, ಗ್ಲಾಸ್ನ ಒಂದು ಕಡೆ ಕೆಮಿಕಲ್ ಕೋಟ್ ಮಾಡ್ಕೋತೀವಿ, ಸ್ವಲ್ಪ ಲೈಟ್ನ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಬಟ್ ಟೋಟಲ್ ರಿಫ್ಲೆಕ್ಟಿಂಗ್ ಪ್ರಿಸಮ್ಸಲ್ಲಿ TIR ಆಗೋದ್ರಿಂದ ದರ್ ಈಸ್ ನೋ ಲಾಸ್ ಆಫ್ ಎನಿ ಕೈಂಡ್ ಆಫ್ ಎನರ್ಜಿ. ಲೈಟ್ ಎನರ್ಜಿ 1% ಕೂಡ ಲಾಸ್ ಆಗಲ್ಲ. ಲೈಟ್ ಎನರ್ಜಿ ಯಾವಾಗ ಲಾಸ್ ಆಗಲ್ವೋ ನಿಮಗೆ 100% ಕ್ಲಾರಿಟಿ ಇರ್ತಕ್ಕಂಥ ಇಮೇಜಸ್ಗಳು ಸಿಗುತ್ತೆ. ಹಾಗಾಗಿ ಟೋಟಲ್ ರಿಫ್ಲೆಕ್ಟಿಂಗ್ ಪ್ರಿಸಮ್ಸ್ ಆರ್ ಯೂಸ್ಡ್ ಟು
ಇನ್ವರ್ಟ್ ದ ಇಮೇಜಸ್ ಆ್ಯಂಡ್ ಯೂಸ್ ಇಟ್ ಟು ಟರ್ನ್ ದ ಲೈಟ್ ಇಂಟು 90 ಡಿಗ್ರಿ ಅಥವಾ 180 ಡಿಗ್ರಿ. ಕರೆಕ್ಟಾ? ಫೈನ್. ಹೆಂಗೆ ಟರ್ನ್ ಮಾಡ್ತಾರೆ? ತುಂಬ ಈಸಿ ಇದೆ, ನೋಡೋಣ. ಒಂದು ಪ್ರಿಸಮ್ ತಗೋತೀನಿ ನೋಡಿ, ಇದರೊಂದು ಪ್ರಿಸಮ್ ಇದೆ. ಸೊ ದಿಸ್ ಇಸ್ ವಾಟ್ ಅ ಪ್ರಿಸಮ್. ಒಂದು ಆಬ್ಜೆಕ್ಟ್ ಹೀಗಿದೆ ಅಂತ ಅಂದ್ಕೊಳ್ಳಿ. ಎ ಬಿ ಈಸ್ ಅನ್ ಆಬ್ಜೆಕ್ಟ್. ನೋಡಿ, ಬಿ ಇಂದ ಲೈಟ್ ರೇ ಬರ್ತಾ ಇದೆ, ಎ ಅನ್ನೋ ಪಾಯಿಂಟಿಂದ ಒಂದು ಲೈಟ್ ರೇ ಬರ್ತಾ ಇದೆ. ಸೊ ದಿಸ್ ಇಸ್ ವಾಟ್ ಅ ನಾರ್ಮಲ್. ಇದು ಪ್ರಿಸಮ್, ಓಕೆನಾ? ಪಿ ಕ್ಯೂ ಆರ್ ಅಂತ ಹಾಕೊಳ್ಳಿ. ಕ್ಯೂ ಆರ್ ಅನ್ನೋ ಫೇಸ್ಗೆ ಇದು ನಾರ್ಮಲ್ ಆಗುತ್ತೆ. ಈ ಪ್ರಿಸಮ್ನ ಕ್ರಿಟಿಕಲ್ ಆ್ಯಂಗಲ್ ಇದೆಯಲ್ಲ, ಈ ಆಲ್ಮೋಸ್ಟ್ ಕ್ರಿಟಿಕಲ್ ಆ್ಯಂಗಲ್ ಎಷ್ಟಿರುತ್ತೆ ಅಂದರೆ ವಿಚ್ ಇಸ್ ಈಕ್ವಲ್ಸ್ ಟು ಆಲ್ಮೋಸ್ಟ್ 25 ಡಿಗ್ರಿ ಅಷ್ಟಿರುತ್ತೆ. ಬಟ್ ಟಿ ಐ ಆರ್ ಆಗಬೇಕು ಅಂದರೆ ಇದರ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಾಗಿದೆ? 25 ಡಿಗ್ರಿಗಿಂತ ಜಾಸ್ತಿ ಇದೆ. ಇದು 90 ಡಿಗ್ರಿ ಆದರೆ ಈ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿರ್ಬೋದು? ಆಲ್ಮೋಸ್ಟ್ ಒಂದು 45-50 ಅರೇಂಜ್ಗಿರ್ಬೋದಾ? ಹಾಗಾಗಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಾಯಿತು? ಈ ಪ್ರಿಸಮ್ನ ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಆಯಿತು. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸು ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಆದರೆ ಏನಾಗುತ್ತೆ? ನಮಗೆ ಏನಾಗುತ್ತೆ? ಟಿ ಐ ಆರ್ ಆಗುತ್ತೆ. ಹಾಗಾಗಿ ದ ಹೋಲ್ ಲೈಟ್ ಈಸ್ ರಿಫ್ಲೆಕ್ಟ್ ಬ್ಯಾಕ್ ಟು ದ ಸೇಮ್ ಮೀಡಿಯಾ. ದ ಹೋಲ್ ಲೈಟ್ ಈಸ್ ರಿಫ್ಲೆಕ್ಟ್ ಬ್ಯಾಕ್ ಟು ದ ಸೇಮ್ ಮೀಡಿಯಾ. ಎಲ್ಲಿ ಬಿದ್ದಿದೆ ಇವಾಗ? ಪಿ ಆರ್ ಅನ್ನೋ ಫೇಸ್ಗೆ ಬಿದ್ದಿದೆ. ಸೊ ಈ ಪಿ ಆರ್ ಅನ್ನೋ ಫೇಸ್ಗೆ ನಾರ್ಮಲ್ ಯಾವುದು? ಪರ್ಪೆಂಡಿಕ್ಯುಲರ್ ಲೈನ್. ಸೊ ದ ರಿಫ್ಲೆಕ್ಟೆಡ್ ಲೈಟ್ ರೇ ಈಸ್ ಪಾಸ್ ಅಲಾಂಗ್ ವಿತ್ ದ ನಾರ್ಮಲ್. ನಾರ್ಮಲ್ ಮುಖಾಂತರ ಹೋಗ್ತಾ ಇದೆ. ಸೊ ಇದು ಯಾವ ಪಾಯಿಂಟ್ದು? ಬಿ ಅನ್ನೋ ಪಾಯಿಂಟ್ದು. ಇದು ಯಾವ ಪಾಯಿಂಟ್ದು? ಎ ಅನ್ನೋದು. ಸೊ ಏನಾಯಿತು? ಲೈಟ್ ರೇ ಅಥವಾ ಇಮೇಜ್ ಏನಾಯಿತು? ಇನ್ವರ್ಟ್ ಆಯಿತು. ಸೊ ಇನ್ವರ್ಟ್ ಆಗಲಿಕ್ಕೆ ಏನು ಯೂಸ್ ಮಾಡ್ತಾ ಇದೀವಿ ನಾವು? ಪ್ರಿಸಮ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದೇ ಪ್ರಿಸಮ್ನು ಹೀಗೆ ಬರ್ಕೋತೀವಿ ನೋಡಿ. ನೋಡಿ ಹೀಗಿದೆ ಪ್ರಿಸಮ್. ಪ್ರಿಸಮ್ ಹೀಗಿದೆ. ಆಬ್ಜೆಕ್ಟ್ ಬರ್ಕೋತಾ ಇದ್ದೀನಿ. ಎ ಬಿ ಅನ್ನೋದು ಆಬ್ಜೆಕ್ಟು. ಎ ಇಂದ ಒಂದು ಲೈಟ್ ರೇ, ಬಿ ಇಂದ ಒಂದು ಲೈಟ್ ರೇ. ಕರೆಕ್ಟಾ? ಹೀಗೆ ಬರ್ತಾ ಇದೆ. ಅಗೇನ್ ದಿಸ್ ಇಸ್ ವಾಟ್ ಅ ನಾರ್ಮಲ್. ಇದರ ಆ್ಯಂಗಲ್, ಕ್ರಿಟಿಕಲ್ ಆ್ಯಂಗಲ್ ಎಷ್ಟಿದೆ? 25 ಎಷ್ಟಿದೆ? ಸೊ ಹಿಯರ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್. ಹೆನ್ಸ್ ದ ಹೋಲ್ ಲೈಟ್ ಈಸ್ ರಿಫ್ಲೆಕ್ಟ್ ಬ್ಯಾಕ್ ಟು ದ ಸೇಮ್ ಮೀಡಿಯಾ. ದ ಹೋಲ್ ಲೈಟ್ ಈಸ್ ರಿಫ್ಲೆಕ್ಟ್ ಬ್ಯಾಕ್ ಟು ದ ಸೇಮ್ ಮೀಡಿಯಾ. ಅಗೇನ್ ಈ ಒಂದು ಫೇಸ್ಗೆ ದಿಸ್ ಇಸ್ ವಾಟ್ ಅ ನಾರ್ಮಲ್. ದಿಸ್ ಇಸ್ ವಾಟ್ ಅ ನಾರ್ಮಲ್. ಅಗೇನ್ ಹಿಯರ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್. ದ ಹೋಲ್ ಲೈಟ್ ಈಸ್ ರಿಫ್ಲೆಕ್ಟ್ ಬ್ಯಾಕ್ ಟು ದ ಸೇಮ್ ಮೀಡಿಯಾ. ದ ಹೋಲ್ ಲೈಟ್ ಈಸ್ ರಿಫ್ಲೆಕ್ಟ್ ಬ್ಯಾಕ್ ಟು ದ ಸೇಮ್ ಮೀಡಿಯಾ. ಇಲ್ಲಿ ಬರ್ತಾ ಇದೆ. ಸೊ ಈ ಒಂದು ಲೈನ್ಗೆ ಇದು ನಾರ್ಮಲ್. ಹಾಗಾಗಿ ಆಚೆ ಬಂದಂಥ ಲೈಟು ಈಸ್ passes along with the normal. Hence the whole light is coming back to the same media. ಇದು ಬಿ ಅನ್ನೋದು, ಬಿ ಇಲ್ಲಿದೆ. ಇದು ಎ ಅನ್ನೋದು, ಎ ಇಲ್ಲಿದೆ. ಸೊ ಇಮೇಜ್ ಹೀಗೆ ಸಿಕ್ಕಿದೆ. ಸೊ ಇಲ್ಲಿ ನೋಡಿ, ಇಮೇಜ್ ಇನ್ವರ್ಟ್ ಮಾಡಲಿಕ್ಕೆ ಯೂಸ್ ಮಾಡಿದೆ. ಇಲ್ಲಿ ಇಮೇಜ್ನ ಇನ್ವರ್ಟು ಮಾಡಿದ್ದೀನಿ. ಎಷ್ಟು ಡಿಗ್ರಿ? 180 ಡಿಗ್ರಿಗೆ ಟರ್ನ್ ಕೂಡ ಮಾಡಿದ್ದೀನಿ. ಇನ್ವರ್ಟ್ ಕೂಡ ಆಯಿತು, ಟರ್ನ್ ಕೂಡ ಆಯಿತು ಬೈ ಯೂಸಿಂಗ್ ಟೋಟಲ್ ರಿಫ್ಲೆಕ್ಟಿಂಗ್ ಪ್ರಿಸಮ್ಸ್. ಇನ್ನೊಂದು ಟ್ರಯಾಂಗಲ್ ಬರ್ಕೊಳ್ಳೋಣ. ಸಾರಿ, ಪ್ರಿಸಮ್ಸ್ ಬರ್ಕೊಳ್ಳೋಣ. ಹಿಯರ್ ಇಸ್ ದ ಪ್ರಿಸಮ್. ಇದು ಆಬ್ಜೆಕ್ಟ್ ಎ ಬಿ. ಲೈಟ್ ರೇ ಬರ್ತಾ ಇದೆ, ಲೈಟ್ ರೇ ಬರ್ತಾ ಇದೆ. ದಿಸ್ ಇಸ್ ಅ ನಾರ್ಮಲ್, ದಿಸ್ ಇಸ್ ಅ ನಾರ್ಮಲ್. ಅಗೇನ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್. ಈ ಒಂದು ಪಾಯಿಂಟ್ಗೆ ನಾರ್ಮಲ್ ಕೂಡ ಹೀಗೆ ಇರುತ್ತೆ. ದ ಹೋಲ್ ಲೈಟ್ ಈಸ್ ರಿಫ್ಲೆಕ್ಟ್ ಬ್ಯಾಕ್ ಟು ದ ಸೇಮ್ ಮೀಡಿಯಾ. ಇದು ಬಿ, ಇದು ಎ. ಇಲ್ಲಿ ಇನ್ವರ್ಟ್ ಆಗಿದೆ. ಜೊತೆಗೆ ಲೈಟ್ ನೋಡಿ ಎಷ್ಟು ಡಿಗ್ರಿ ಟರ್ನ್ ಆಗಿದೆ? 90 ಡಿಗ್ರಿ ಟರ್ನ್ ಆಗಿದೆ. ನಾನು ನಿಮ್ಗೆ ಹೇಳಿದ್ನಲ್ಲ, ರಿಫ್ಲೆಕ್ಟಿಂಗ್ ಪ್ರಿಸಮ್ ಏನಕ್ಕೆ ಯೂಸ್ ಮಾಡ್ತೀವಿ? ಇಮೇಜ್ನ ಇನ್ವರ್ಟ್ ಮಾಡಲಿಕ್ಕೆ, ಇಮೇಜ್ನ ಟರ್ನ್ ಮಾಡಲಿಕ್ಕೆ 90 ಡಿಗ್ರಿಗೆ 180 ಡಿಗ್ರಿಗೆ. ಈ ಬೈನಾಕ್ಯುಲರ್ಸ್, ಪೆರಿಸ್ಕೋಪ್ಸ್ ಎಲ್ಲ ಯೂಸ್ ಮಾಡ್ತಾರೆ ಅದನ್ನು ಟೋಟಲ್ ರಿಫ್ಲೆಕ್ಟಿಂಗ್ ಪ್ರಿಸಮ್ಸ್ನ. ಅಲ್ಲಿ ವರ್ಕ್ ಆಗೋದು ಯಾವುದು? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್, ಇದಾಯಿತು ಬ್ರಿಲಿಯನ್ಸ್ ಆಫ್ ಡೈಮಂಡ್. ಬ್ರಿಲಿಯನ್ಸ್ ಮೀನ್ಸ್ ಸಿಂಪಲ್ ಕಟಿಂಗ್ ಆಫ್ ಡೈಮಂಡ್ ಅಷ್ಟೆ. ನಮ್ಗೆ ಗೊತ್ತಿದೆ ಡೈಮಂಡ್ ತುಂಬ ರಿಜಿಡ್ ಆಗಿರ್ತಕ್ಕಂಥ ಸಬ್ಜೆಕ್ಟ್. ಡೈಮಂಡ್ನ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು ಅಂದರೆ ಆಲ್ಮೋಸ್ಟ್ 2.4ಗಿಂತ ಜಾಸ್ತಿ ಅಥವಾ ಈಕ್ವಲ್ ಅಂತ ಕೂಡ ಬರೀಬೋದು. 2.4 ಹೈಯೆಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಲ್ಮೋಸ್ಟ್ ಇದರಲ್ಲಿ 2.4. ಅಗೇನ್ ಇದರ ಕ್ರಿಟಿಕಲ್ ಆ್ಯಂಗಲ್ ಎಷ್ಟಿರುತ್ತೆ? ಆಲ್ಮೋಸ್ಟ್ 25 ಡಿಗ್ರಿ 30 ಈ ರೇಂಜಲ್ಲಿ ಇರುತ್ತೆ. ಸೊ ಈ ಡೈಮಂಡ್ನ ಕಟ್ ಮಾಡುವಾಗ
ಅದಕ್ಕೆ ಲೇಸರ್ ಬೀಮ್ನ ಬಿಡ್ತಾರೆ. ಲೇಸರ್ ಬೀಮ್ ಯಾವಾಗ ಲೇಸರ್ ಲೈಟ್ ಒಂದು ಸಲ ಡೈಮಂಡ್ಗೆ ಎಂಟರ್ ಆಯಿತು, ಇಟ್ ಟೇಕ್ಸ್ ಮಲ್ಟಿಪಲ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್. ಸೊ ಲೈಟ್ ಒಳಗಡೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಟ್ ಆಗ್ತಾನೆ ಇರುತ್ತೆ. ಸೊ ಎಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್ ಆಗುತ್ತೋ ಅಲ್ಲಿ ಅದನ್ನು ಕಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಹಾಗಾಗಿ ಡೈಮಂಡ್ನ ಕಟ್ ಮಾಡಬೇಕಾದ್ರೆ ಲೇಸರ್ ಬೀಮ್ನ ಯೂಸ್ ಮಾಡಿಕೊಂಡು TIRನ ಯೂಸ್ ಮಾಡಿಕೊಂಡು ಏನಾಗುತ್ತೆ, ಬ್ರಿಲಿಯನ್ಸ್ ಆಫ್ ಡೈಮಂಡ್ನ ಕಟ್ ಮಾಡ್ತಾರೆ. ಜಾಸ್ತಿ ಇಂಪಾರ್ಟೆಂಟ್ ಅಲ್ಲ, ಬಟ್ ಗೊತ್ತಿರಲಿ ಅಷ್ಟು, ಅಪ್ಲಿಕೇಶನ್ಸ್ ಗೊತ್ತಿರಲಿ ಅಷ್ಟು. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಅಂದರೆ ಆಪ್ಟಿಕಲ್ ಫೈಬರ್. ಆಪ್ಟಿಕಲ್ ಫೈಬರ್ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಇದೆ, ಜಾಸ್ತಿ ಟೈಮ್ ಕೇಳಿದ್ದಾರೆ ಆ್ಯಕ್ಚುಲಿ. ಆಪ್ಟಿಕಲ್ ಫೈಬರ್ ಅಂದರೆ ಏನು? ಆಪ್ಟಿಕಲ್ ಫೈಬರ್ ಈಸ್ ಅ ಕೇಬಲ್ ಮೇಡ್ ಬೈ ವೆರಿ ಥಿನ್ ಟ್ರಾನ್ಸ್ಪರೆಂಟ್ glass or a fiber or a plastic. Optical fiber is a wire, actually it's a wire-like structure, is a fiber, is made by thin transparent glass or a plastic ಅಥವಾ ಗ್ಲಾಸ್ ಇಂದ ಮಾಡಿರ್ತಕ್ಕಂಥ ಒಂದು ಫೈಬರ್. ಏನಕ್ಕೆ ಯೂಸ್ ಮಾಡ್ತೀವಿ? ಅಗೈನ್ ಇಟ್ ಈಸ್ ಯೂಸ್ ಟು ಸೆಂಡ್ ದ ಲೈಟ್ ಸಿಗ್ನಲ್ಸ್ ಫ್ರಮ್ ಒನ್ ಪಾಯಿಂಟ್ ಟು ಅದರ್ ಪಾಯಿಂಟ್. ಹೆಂಗಿರುತ್ತೆ? ಆಪ್ಟಿಕಲ್ ಫೈಬರ್ನಲ್ಲಿ ಲೇಯರ್ಸ್ ಇರುತ್ತೆ, 3 layers. ಫಸ್ಟ್ ಲೇಯರ್ is a protecting cover made by a plastic ಅಥವಾ ರಬ್ಬರ್ ಇಂದ ಮಾಡಿರ್ತಾರೆ. ಅದರೊಳಗಡೆ ಇನ್ನೊಂದು ಲೇಯರ್ ಇರುತ್ತೆ, ಇನ್ನೊಂದು ಲೇಯರ್ ಇದೆ. ಇದನ್ನು ನಾವು ಕ್ಲಾಡಿಂಗ್ ಅಂತ ಕರಿತೀವಿ. ಕ್ಲಾಡಿಂಗ್ ಇದು ಕೂಡ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ಲೇ, ಮೇಡ್ ಬೈ ಗ್ಲಾಸ್ ಆರ್ ಪ್ಲಾಸ್ಟಿಕ್. ಇದರೊಳಗಡೆ ಇನ್ನೊಂದು ಲೇಯರ್ ಇದೆ. ಸೊ ದಿಸ್ ಇಸ್ ವಾಟ್ ಕೋರ್. ಇದನ್ನ ಕೋರ್ ಅಂತ ಕರಿತೀವಿ. 3 layers. ಇದು ಯಾವುದಿದು? ಪ್ರೊಟೆಕ್ಟಿಂಗ್ ಕವರ್, ಕ್ಲಾಡಿಂಗ್, ಕೋರ್. ಇದು ಟ್ರಾನ್ಸ್ಪರೆಂಟ್ ಅಲ್ಲ, ಬಟ್ ಕ್ಲಾಡಿಂಗ್ ಮತ್ತು ಕೋರ್ ಇದೆಯಲ್ಲ, ಇದೆರಡು ಕೂಡ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್. ಎಸ್ಪೆಷಲಿ ಕ್ಲಾಡಿಂಗಿಂತ ಹೈಲಿ ಟ್ರಾನ್ಸ್ಪರೆಂಟ್ ಯಾವುದು ಅಂದರೆ ಕೋರ್. ಕ್ಲಾಡಿಂಗ್ ಹೋಲಿಸ್ಕೊಂಡ್ರೆ ಡೆನ್ಸಿಟಿ ಜಾಸ್ತಿ ಇರ್ತಕ್ಕಂಥದ್ದು. ಹಾಗಾಗಿ ಕೋರ್ ಈಸ್ ಅ highly denser material when compared to cladding. So core is a first media, ನಮಗಿಲ್ಲಿ is a denser media. ಇದು ಕಂಪೇರ್ ಮಾಡಿಕೊಂಡ್ರೆ ಇದು ರೇರರ್, ಹಾಗಾಗಿ ಡೆನ್ಸರ್ ರೇರರ್. ಸೊ ಇದು ಔಟರ್ ಲುಕ್ ಆ್ಯಕ್ಚುಲಿ ಇದ್ರದ್ದು ಆಪ್ಟಿಕಲ್ ಫೈಬರ್. ಸೊ ಒಳಗಡೆ ಹೆಂಗೆ ವರ್ಕ್ ಆಗುತ್ತೆ ಡಿಸ್ಕಸ್ ಮಾಡೋಣ. ಸೊ ದಿಸ್ ಇಸ್ ವಾಟ್ ಅ ಪ್ರೊಟೆಕ್ಟಿಂಗ್ ಕವರ್ ಆ್ಯಂಡ್ ದಿಸ್ ಇಸ್ ವಾಟ್ ಕ್ಲಾಡಿಂಗ್. ಸೊ ಒಳಗಡೆ ಇರೋದು ಕೋರ್ ನೋಡಿ, ಇದು ಕೋರ್, ಇದು ಕ್ಲಾಡಿಂಗ್, ಇದು ಪ್ರೊಟೆಕ್ಟಿಂಗ್ ಕವರ್. ಸೊ ಒಂದು ಸಲ ಲೈಟ್ ಎಂಟರ್ ಆಗುತ್ತೆ, ಒಂದು ಸಲ ಈ ಆಪ್ಟಿಕಲ್ ಫೈಬರ್ಗೆ ಲೈಟು ಎಂಟರ್ ಆದರೆ ಇದು ಡೆನ್ಸರ್ ಮೀಡಿಯಾ, ಇದು ರೇರರ್ ಮೀಡಿಯಾ. ಆ್ಯಂಡ್ ದಿಸ್ ಇಸ್ ವಾಟ್ ಅ ನಾರ್ಮಲ್. ಈ ಒಂದು ಪಾಯಿಂಟಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅನ್ನೋದು ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ. ಹ್ಯಾನ್ಸ್ ದ ಹೋಲ್ ಲೈಟ್ ಈಸ್ ರಿಫ್ಲೆಕ್ಟ್ ಬ್ಯಾಕ್ ಟು ದ ಸೇಮ್ ಮೀಡಿಯಾ. ಎಲ್ಲಿ? ಕೋರ್ನಲ್ಲೇ ಇದೆ, ಕ್ಲಾಡಿಂಗ್ಗೆ ಹೋಗಿಲ್ಲ. ಅಗೇನ್ ದಿಸ್ ಇಸ್ ವಾಟ್ ಅ ನಾರ್ಮಲ್. ಅಗೇನ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್, ದ ಹೋಲ್ ಲೈಟ್ ಈಸ್ ರಿಫ್ಲೆಕ್ಟ್ ಬ್ಯಾಕ್ ಟು ದ ಸೇಮ್ ಮೀಡಿಯಾ. ಈ ಥರ ಸೀರೀಸ್ ಆಫ್ TIR ಆಗುತ್ತೆ, ಆಗುತ್ತೆ. ಸೊ ಒಂದು ಫೈಬರ್ ಕೇಬಲ್ನ ಒಳಗಡೆ ಎಸ್ಪೆಷಲಿ ಕೋರ್ನಲ್ಲೇ ಲೈಟು ಸೀರೀಸ್ ಆಗಿ TIR ಆಗೋದ್ರಿಂದ ಒಂದು ಸಲ ನೀವು ಲೈಟ್ ಎಂಟರ್ ಮಾಡಿದ್ರೆ ಸಾಕು, ಅದು ಎಷ್ಟು ದೂರ ಆದರೂ ಹೋಗಿರಲಿ, ಕಿಲೋಮೀಟ್ರ್ ಗಟ್ಟಲೆ ಆಗಿರಲಿ, 1% ಕೂಡ ಲೈಟ್ ಏನಾಗಲ್ಲ, ಲಾಸ್ ಆಗಲ್ಲ, ಲೈಟ್ ಎನರ್ಜಿ ಲಾಸ್ ಆಗಲ್ಲ. ಬಿಕಾಸ್ ಇನ್ನೊಂದು ಮೀಡಿಯಾಗೆ ಲೈಟ್ ಎಂಟರೇ ಆಗಲಿಲ್ಲ. ಲೈಟು ಕ್ಲಾಡಿಂಗ್ ಎಂಟ್ರಿ ಆದರೆ ತಾನೇ ಆಚೆ ಬರೋದು. ಕ್ಲಾಡಿಂಗ್ ಎಂಟ್ರಿ ಆಗಿಬಿಟ್ರೆ TIR ಆಗಲ್ಲ. ಸೊ ಕ್ಲಾಡಿಂಗ್ ಯಾಕೆ ಎಂಟ್ರಿ ಆಗಲ್ಲ ಅಂದರೆ, ಕ್ಲಾಡಿಂಗ್ ಹಿಂಗೆ ಹೋಲಿಸ್ಕೊಂಡ್ರೆ ಕೋರ್ ಈಸ್ ಅ ಹೈಲಿ ಡೆನ್ಸ್ ಮೀಡಿಯಾ, ರೈಟ್? ಹಾಗಾಗಿ
ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗ್ತಾ ಇದೆ. ಸೊ ಬಿಕಾಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಸೀರೀಸ್ ಆಫ್ TIR ಆಗೋದ್ರಿಂದ ಲೈಟ್ ನೆವರ್ ಲಾಸ್ ಆಗೋದೇ. ಸೊ ಈ ಫೈಬರ್ ಕೇಬಲ್ ಒಳಗಡೆ ಆಗುವಂಥ ಪ್ರೋಸೆಸ್ ಇದು. ಸೊ ಇಂಥ ಒಂದು ಫೈಬರ್ ಕೇಬಲ್ನ ಯೂಸ್ ಮಾಡ್ಕೊಳ್ತೀವಿ. ನಾವೇನು ಮಾಡ್ತೀವಿ ಇವತ್ತು, ಸಿಗ್ನಲ್ಸ್ನ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಟ್ರಾನ್ಸ್ಮಿಟ್ ಮಾಡ್ತೀವಿ ವಿತ್ ಝೀರೋ ಲಾಸ್. ಎಸ್ಪೆಷಲಿ ಇವತ್ತಿನ ಟೆಕ್ನಾಲಜಿ ಮ್ಯಾಕ್ಸಿಮಮ್ ಕಮ್ಯುನಿಕೇಷನ್ ಪರ್ಪಸ್ನ ಯೂಸ್ ಮಾಡ್ಕೊಳ್ಳೋದು ಆಪ್ಟಿಕಲ್ ಫೈಬರ್ರೇ. ಬಿಕಾಸ್ ನಮ್ಗೆ ಗೊತ್ತೇ ಇದೆ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ನಾವು ಕಾಪರ್ ವೈರೋ ಅಲ್ಯೂಮಿನಿಯಂ ಏನೋ ವೈರ್ ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ, ನಾವು ಟ್ರಾನ್ಸ್ಮಿಟ್ ಮಾಡ್ತೀವಿ. ನಮ್ಗೆ ಗೊತ್ತಿದೆ ಆ ಒಂದು ವೈರ್ನಲ್ಲಿ ಎಲೆಕ್ಟ್ರಿಸಿಟಿ ನಾವು ಟ್ರಾನ್ಸ್ಮಿಟ್ ಮಾಡುವಾಗ ಸಮ್ ಆಫ್ ದ ಎಲೆಕ್ಟ್ರಿಸಿಟಿ ಏನಾಗುತ್ತೆ, ಲಾಸ್ ಆಗುತ್ತೆ ಡ್ಯೂ ಟು ಹೀಟ್ ಎನರ್ಜಿ ಬಿಕಾಸ್ ಆಫ್ ಸಮ್ ರೆಸಿಸ್ಟ್ಯಾನ್ಸಸ್. ನಿಮ್ಗೆ ಗೊತ್ತಿದೆ ರೆಸಿಸ್ಟ್ಯಾನ್ಸ್. ಬಟ್ ಈ ಥರ ಲಾಸ್ ಎಲ್ಲಾಗಲ್ಲ, ಆಪ್ಟಿಕಲ್ ಫೈಬರ್ ಕೇಬಲ್ನಲ್ಲಿ ಆಗಲ್ಲ. ಹಾಗಾಗಿ ನಾವು ಮೇಜರ್ ಕಮ್ಯುನಿಕೇಷನ್ ಪರ್ಪಸ್, ಎಸ್ಪೆಷಲಿ ಆಪ್ಟಿಕಲ್ ಕಮ್ಯುನಿಕೇಷನ್ ಅಂದರೆ, ಸೊ ಯಾವ ವಯರ್ ಯೂಸ್ ಮಾಡ್ಕೊಂಡು ನಾವು ಲೈಟ್ ಮುಖಾಂತರ ಕಮ್ಯುನಿಕೇಷನ್ ಸಿಸ್ಟಮ್ನಲ್ಲಿ ಕಮ್ಯುನಿಕೇಟ್ ಮಾಡ್ತೀವೋ ಅಂಥ ಒಂದು ಪ್ರೋಸೆಸ್ನ ಕರಿತೀವಿ ಆಪ್ಟಿಕಲ್ ಕಮ್ಯುನಿಕೇಷನ್ಸ್ ಅಂತ. ಎಸ್ಪೆಷಲಿ ಆಪ್ಟಿಕಲ್ ಕಮ್ಯುನಿಕೇಷನ್ಸಲ್ಲಿ ಯೂಸ್ ಮಾಡೋ ವಯರ್ ಯಾವುದು, ಆಪ್ಟಿಕಲ್ ಫೈಬರ್ ಕೇಬಲ್, OFC ಅಂತ ಕರಿತೀವಿ. ಅಗೇನ್ OFC ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ TIR. ಹಾಗಾದರೆ ಇದು ಆಪ್ಟಿಕಲ್ ಫೈಬರ್ ಕೇಬಲ್ ಆಗೋದಾದರೆ ಇದರ ಅಡ್ವಾಂಟೇಜಸ್ ಏನೇನು, ಎಕ್ಸಾಮಿಗೆ ಕೇಳ್ತಾರೆ, 2 ಅಥವಾ 3 ಮಾರ್ಕ್ಸ್ ಕೇಳ್ಬೋದು. ಅಡ್ವಾಂಟೇಜಸ್ ಯಾವ್ದು ಅಡ್ವಾಂಟೇಜಸ್ ನಾವು ಹೇಳಿದ್ವಿ, ಇವಾಗ ಇಷ್ಟೊಂದೆಲ್ಲ ಹೇಳಿದ್ವಿ. ಹಾಗಾದ್ರೆ ಅಡ್ವಾಂಟೇಜಸ್ ಯಾವ್ದು? ಎಸ್, ಮೊದಲನೇ ಅಡ್ವಾಂಟೇಜ್ ಏನಂದರೆ ವಿ ಕ್ಯಾನ್ ಸೆಂಡ್ ದ ನಂಬರ್ ಆಫ್ ಸಿಗ್ನಲ್ಸ್, ಹ್ಯೂಜ್ ನಂಬರ್ ಆಫ್ ಸಿಗ್ನಲ್ಸ್ ವೆನ್ ಕಂಪೇರ್ ಟು ಕಾಪರ್ ವೈರ್ಸ್. ನಾವು ಕಾಪರ್ ವೈರ್ಗೆ ಹೋಲಿಸ್ಕೊಂಡ್ರೆ ಆಪ್ಟಿಕಲ್ ಫೈಬರ್ ಕೇಬಲ್ನಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸಿಗ್ನಲ್ಸ್ನ ಟ್ರಾನ್ಸ್ಮಿಟ್ ಮಾಡ್ಬೋದು. ವಿ ಕ್ಯಾನ್ ಸೆಂಡ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಸಿಗ್ನಲ್ಸ್. ಯಾವ ಸಿಗ್ನಲ್ಸ್? ಲೈಟ್ ಸಿಗ್ನಲ್ಸ್, ಇಮೇಜ್ ಸಿಗ್ನಲ್ಸ್. ಸೆಕೆಂಡ್ ಒನ್ ಏನಾಗುತ್ತೆ, ದೆರ್ ಈಸ್ ನೋ ಟ್ರಾಫಿಕ್, ದೆರ್ ಈಸ್ ನೋ ಜಾಮಿಂಗ್. ಸಿಗ್ನಲ್ ಜಾಮ್ ಅಂತ ಕರಿತೀವಿ ನಾವು ಎಷ್ಟೋ ಸಲ. ವೈರ್ ಕನೆಕ್ಟ್ ಮಾಡ್ತೀವಿ, ಫೋನ್ ಕನೆಕ್ಟ್ ಮಾಡ್ತೀವಿ, ನಾಯ್ಸ್ ಆ್ಯಡ್ ಆಗ್ತಿರುತ್ತೆ. ಬಿಕಾಸ್ ಆಫ್ ಒಂದೇ ವೈರ್ನಲ್ಲಿ ಎಷ್ಟೊಂದು ಸಿಗ್ನಲ್ಸ್ ಟ್ರಾನ್ಸ್ಮಿಟ್ ಆಗುವಾಗ ಒಂದು ಸಿಗ್ನಲ್ ಇನ್ನೊಂದು ಸಿಗ್ನಲ್ಗೆ ಏನಾಗ್ಬೋದು, ಓವರ್ಲ್ಯಾಪ್ ಆಗ್ಬೋದು. ಅವಾಗ ಏನಾಗ್ಬೋದು, ಸ್ವಲ್ಪ ಜಾಮಿಂಗ್ ಆಗ್ಬೋದು. ಈ ಥರ ಜಾಮಿಂಗ್ ಅನ್ನೋದು ಆಗೋದೇ ಇಲ್ಲ ಎಲ್ಲಿ, ಆಪ್ಟಿಕಲ್ ಫೈಬರ್ನಲ್ಲಿ. ಮೂರನೇದು, ವಿ ಕ್ಯಾನ್ ಸೆಂಡ್ ಮ್ಯಾಕ್ಸಿಮಮ್ ಬ್ಯಾಂಡ್ವಿಡ್ತ್ ಅಥವಾ ಹೈಯರ್ ಬ್ಯಾಂಡ್ವಿಡ್ತ್. ನಮಗೆ ಬ್ಯಾಂಡ್ವಿಡ್ತ್ ಅನ್ನೋ ಐಡಿಯಾ ನಿಮಗೆ? ಬ್ಯಾಂಡ್ವಿಡ್ತ್ ಈಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಸಕ್ಸೆಸಿವ್ ಫ್ರೀಕ್ವೆನ್ಸೀಸ್, ರೈಟ್? 2 ಸಕ್ಸೆಸಿವ್ ಕ್ರೆಸ್ಟ್ ಇರುತ್ತಲ್ಲ, ಈ ಥರ 2 ಸಕ್ಸೆಸಿವ್ ಫ್ರೀಕ್ವೆನ್ಸಿ ಮಧ್ಯೆ ಇರತಕ್ಕಂಥ ಗ್ಯಾಪ್ ನಾವು ಕರಿತೀವಿ ಬ್ಯಾಂಡ್ವಿಡ್ತ್ ಅಂತ. ಸೊ ನಾವು ಆಪ್ಟಿಕಲ್ ಫೈಬರ್ ಕೇಬಲ್ ಯೂಸ್ ಮಾಡಿಕೊಂಡು ಹೈಯರ್ ಬ್ಯಾಂಡ್ವಿಡ್ತ್ ಸಿಗ್ನಲ್ಸ್ನ ಏನು ಮಾಡ್ಕೋಬೋದು, ನಾವು ಸೆಂಡ್ ಮಾಡ್ಬೋದು. ನೆಕ್ಸ್ಟ್ ಫೋರ್ತ್ ಒನ್, ದರ್ ಈಸ್ ನೋ ಲಾಸ್ of energy. ಎನರ್ಜಿ ಲಾಸ್ ಆಗೋದೇ ಇಲ್ಲ. ಯಾಕೆ? ಈ ಮೀಡಿಯಮಿಂದ ನೆಕ್ಸ್ಟ್ ಮೀಡಿಯಮ್ಗೆ ಲೈಟ್ ಬರಲ್ವಲ್ಲ. ದರ್ ಈಸ್ ನೋ ಲಾಸ್ ಆಫ್ ಎನರ್ಜಿ. ನೆಕ್ಸ್ಟ್, ನೋ ನಾಯ್ಸ್. There is no noise. Noise means what? Noise means unwanted signals. ನಿಮಗೆಲ್ಲ ಗೊತ್ತಿದೆ, ಕೇಬಲ್ ನಾವೆಲ್ಲ ಯೂಸ್ ಮಾಡ್ತೀವಿ TV ನೋಡುವಾಗ. ಒಂದೊಂದು ಚಾನೆಲ್ಗಳು ಆ್ಯಕ್ಚುಲಿ ಕ್ಲಾರಿಟಿನೇ ಬರೋಲ್ಲ. ಇವಾಗ ಪರವಾಗಿಲ್ಲ, DTH ಎಲ್ಲ ಬಂದಿದೆ. ಸೊ ಹಿಂದೆ ಕೇಬಲ್ ನೆಟ್ವರ್ಕ್ ನಿಮ್ಗೆ ಗೊತ್ತಿದೆ, ಫೀಲ್ ಮಾಡಿರ್ತೀರ. ಒಂದು ಚಾನೆಲ್ ನೋಡಬೇಕಾದ್ರೆ ಆ ಚಾನೆಲ್ನಲ್ಲಿ ಚುಕ್ಕಿ ಬರೋದು, ಸೌಂಡ್ ಬೇರೆ ಥರ ಬರೋದು, ಬೇರೆ ನಾಯ್ಸ್ ಎಲ್ಲ ಆ್ಯಡ್ ಆಗುವಂಥದ್ದು, ಒಂದು ವಾಯ್ಸ್ ಇನ್ನೊಂದು ವಾಯ್ಸ್ ಮಿಕ್ಸ್ ಆಗುವಂಥದ್ದು. ಸೊ ಇದೆಲ್ಲ ಯಾವಾಗ ಆಗತ್ತೆ ಅಂದರೆ ಬೇರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಇಂಟರ್ಫಿರೆನ್ಸ್ ಆದಾಗ, ಮಿಕ್ಸ್ ಆದಾಗ. ಬಟ್ ಇಲ್ಲಿ ಆಪ್ಟಿಕಲ್ ಫೈಬರ್ ಕೇಬಲ್ನಲ್ಲಿ ದರ್ ಈಸ್ ನೋ ಇಂಟರ್ಫರೆನ್ಸ್ ಆಫ್ ಎನಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್, ಹೆನ್ಸ್ ದರ್ ಈಸ್ ನೋ ನಾಯ್ಸ್, ದರ್ ಈಸ್ ನೋ ಅನ್ವಾಂಟೆಡ್ ಸಿಗ್ನಲ್ಸ್. ಹಾಗಾಗಿ ಇದರಲ್ಲಿ ನಾಯ್ಸ್ ಇರೋದೇ ಇಲ್ಲ. ಸೊ ದೀಸ್ ಆರ್ ದ ಮೇಜರ್ ಅಡ್ವಾಂಟೇಜಸ್ ಆಫ್ ಆಪ್ಟಿಕಲ್ ಫೈಬರ್. ಫಸ್ಟ್ ಒನ್ ಈಸ್
ವಿ ಕ್ಯಾನ್ ಸೆಂಡ್ ದ ಮ್ಯಾಕ್ಸಿಮಮ್ ಸಿಗ್ನಲ್ಸ್ ವಿ ಕ್ಯಾನ್ ಕಂಪೇರ್ ವಿತ್ ಅದು ಯೂಶಲಾಗಿ ಯೂಸ್ ಮಾಡ್ತೀವಿ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಕಳಿಸ್ಲಿಕ್ಕೆ ಕಾಪರ್ ವೈರ್ಸ್ ಈ ಥರ. ಸೆಕೆಂಡ್ ಒನ್, ದರ್ ಈಸ್ ನೋ ಜಾಮಿಂಗ್, ರೈಟ್? ವಿ ಕ್ಯಾನ್ ಸೆಂಡ್ ಹೈಯರ್ ಆ್ಯಂಡ್ ಹೈಯರ್ ಬ್ಯಾಂಡ್ವಿಡ್ತ್ಸ್ ಆ್ಯಂಡ್ ದರ್ ಈಸ್ ನೋ ಲಾಸ್ ಆಫ್ ಎನರ್ಜಿ, ಕರೆಕ್ಟಾ? ಆ್ಯಂಡ್ ದರ್ ಈಸ್ ನೋ ಲಾಸ್ ಡ್ಯೂ ಟು interference of any kind of electromagnetic spectrum. These are the advantages. Disadvantages ಏನೇನು? ಡಿಸ್ಅಡ್ವಾಂಟೇಜಸ್, ಸಾರಿ, ಇನ್ನೊಂದು ಅಡ್ವಾಂಟೇಜಸ್ ಇರ್ಬೋದು ನಾವು ಏನಂತ. ಓಕೆ, ಸಾಕಾಗತ್ತೆ, ಇನ್ನೊಂದು ಆಮೇಲೆ ನೋಡೋಣ. ಇನ್ನೊಂದು ಡಿಸ್ಅಡ್ವಾಂಟೇಜಸ್ ಬರ್ಕೊಂಡಾಗ, ಎಸ್, ಡಿಸ್ಅಡ್ವಾಂಟೇಜಸ್ ಫಸ್ಟ್ ಒನ್ ಏನು? ಹೈಲಿ ಎಕ್ಸ್ಪೆನ್ಸಿವ್, ಕಾಸ್ಟ್ಲಿ, ಜಾಸ್ತಿ, ತುಂಬ ಕಾಸ್ಟ್ಲಿಯ, ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ ವೆನ್ ಕಂಪೇರ್ ಟು ಕಾಪರ್ ವೈರ್ಸ್. ಸ್ವಲ್ಪ ಕಾಸ್ಟ್ಲಿ, ಬೇಗ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಲ್ಲ, ಖರ್ಚು ಜಾಸ್ತಿ. ಸೆಕೆಂಡ್ ಒನ್ ಏನು? ಸೆಕೆಂಡ್ ಒನ್? ಒಂದು ಕಾಸ್ಟ್ಲಿ ಜಾಸ್ತಿ, ಇನ್ನೊಂದು ಏನು? ಈ ಆಪ್ಟಿಕಲ್ ಫೈಬರ್ನ ಕನೆಕ್ಟ್ ಮಾಡಬೇಕಾದ್ರೆ ಅದ್ರ ಮುಖಾಂತರ ನಾವು ಲೈಟ್ ಸಿಗ್ನಲ್ಸ್ನ ಕಳಿಸ್ಬೇಕಾದ್ರೆ ನಮ್ಮ ಹತ್ರ ಎರಡು ಡಿವೈಸ್ ಇರಬೇಕು. ಒಂದು ಡಿವೈಸ್ ಟ್ರಾನ್ಸ್ಮಿಟರ್, ಇನ್ನೊಂದು ಡಿವೈಸ್ ರಿಸೀವರ್. Transmitter is a device used to transmit the light signals, transmit the signals, right? To send the signals. Receiver is a device used to receive the signals come from transmitter. ಹಾಗಾಗಿ ಆಪ್ಟಿಕಲ್ ಫೈಬರ್ ಕೇಬಲ್ಗೆ ಯೂಸ್ ಮಾಡೋ ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್ಸ್ ಇದೆಯಲ್ಲ, ತುಂಬ ಕಾಸ್ಟ್ಲಿ, ಹೈಲಿ ಎಕ್ಸ್ಪೆನ್ಸಿವ್ ಟ್ರಾನ್ಸ್ಮಿಟರ್ ಆ್ಯಂಡ್ ರಿಸೀವರ್. ಒಂದು ಆಪ್ಟಿಕಲ್ ಫೈಬರೇ ತುಂಬ ಕಾಸ್ಟ್ಲಿ, ಇನ್ನೊಂದೇನು ಹೈಲಿ ಎಕ್ಸ್ಪೆನ್ಸಿವ್ ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್ನ ಯೂಸ್ ಮಾಡ್ಕೋಬೇಕು. ಹಾಗಾದರೆ ಬೇರೆ ಟ್ರಾನ್ಸ್ಮಿಟರ್ ರಿಸೀವರ್ ತುಂಬ ಚೀಪಾ? ಅಫ್ಕೋರ್ಸ್, ವೆನ್ ಕಂಪೇರ್ ಟು ಆಪ್ಟಿಕಲ್ ಟ್ರಾನ್ಸ್ಮಿಟರ್, ಆಪ್ಟಿಕಲ್ ರಿಸೀವರ್, ರೆಗ್ಯುಲರ್ ಆಗಿ ಯೂಸ್ ಮಾಡೋ ಟ್ರಾನ್ಸ್ಮಿಟರ್ ರಿಸೀವರ್ಗಳು ತುಂಬ ಚೀಪ್ ಆಗಿರುತ್ತೆ, ಬಟ್ ಇದು ಸ್ವಲ್ಪ ಕಾಸ್ಟ್ಲಿ. ಸೊ ಮೂರನೇದೇನು? ವಿ ಕಾಂಟ್ ಸೆಂಡ್ ಎಲೆಕ್ಟ್ರಿಸಿಟಿ. ನಮ್ಗೆ ಗೊತ್ತಿದೆ ಆಪ್ಟಿಕಲ್ ಫೈಬರ್ ಕೇಬಲ್ನಲ್ಲಿ ದರ್ ಈಸ್ ನೋ ಲಾಸ್ ಅಂತ. ಲಾಸೇ ಇಲ್ಲ ಅಂದಮೇಲೆ ನಾವು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಕಳಿಸ್ಬೋದಾಗಿತ್ತಲ್ವಾ? ಕಳ್ಸೋಕ್ಕಾಗಲ್ಲ, ಬಿಕಾಸ್ ಆಪ್ಟಿಕಲ್ ಫೈಬರ್ ಕೇಬಲ್ ಈಸ್ ಮೇಡ್ ಬೈ ಟ್ರಾನ್ಸ್ಪರೆಂಟ್ ಗ್ಲಾಸ್ ಆ್ಯಂಡ್ ಪ್ಲಾಸ್ಟಿಕ್. ಎರಡೂ ಕೂಡ ಏನೋ ನಾನ್ ಕಂಡಕ್ಟರ್ಸ್. ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಕಳಿಸ್ಬೇಕಾದ್ರೆ ಏನು ಬೇಕು ನಮಗೆ? ಕಂಡಕ್ಟರ್ಸ್ ಬೇಕು. ಸೊ ಹಿಯರ್ ದರ್ ಈಸ್ ನೋ ಕಂಡಕ್ಟರ್ಸ್, ಹೆನ್ಸ್ ವಿ ಕಾಂಟ್ send the electrical signals. We can't send electrical signals. These are the disadvantages. ಇದು advantages. ಇನ್ನೊಂದು ಯೂಸಸ್. ಇದರಲ್ಲಿ ಯೂಸ್ ಮಾಡ್ತೀವಿ. ನಾನು ನಿಮ್ಗೆ ಹೇಳಿದ್ನಲ್ಲ 6ನೇ ಅಡ್ವಾಂಟೇಜ್ ಅಂತ. ಆ್ಯಕ್ಚುಲಿ ನಾನು ಯೂಸರ್ಸ್ನೇ ಬರೀತಾ ಇದ್ದೆ, ಬಟ್ ಬೇಡ, ಯೂಸರ್ಸ್ಗೆ ಸೇರಿಸ್ಕೊಂಬಿಡೋಣ. ಅದು ಎಲ್ಲಿ ಯೂಸ್ ಮಾಡ್ತೀವಿ? ಫೈಬ್ರೋಸ್ಕೋಪ್, ಎಂಡೋಸ್ಕೋಪ್ಸ್. ನಮ್ಮ ಬಾಡಿ ಒಳಗಡೆ ಏನಾದ್ರು ಅಲ್ಸರ್ ಆಗಿದ್ದರೆ, ಯಾವುದಾದ್ರು ಒಂದು ಗೆಡ್ಡೆ ಬೆಳ್ಕೊಂಡಿದ್ರೆ, ಕ್ಯಾನ್ಸರ್ ಥರದ್ದು ಏನೋ ಒಂದು, ಅದು ಒಂದು ಅನ್ವಾಂಟೆಡ್ ಏನೋ ಒಂದು ಒಳಗಡೆ ಹೊರಟೋಗಿದೆ, ಅದನ್ನು ಸ್ಕ್ಯಾನ್ ಮಾಡಲಿಕ್ಕೆ ಎಂಡೋಸ್ಕೋಪಿ ಅಂತ ಮಾಡ್ತಾರೆ. ಸೊ ಮೂಗ್ನಲ್ಲೋ ಗೊತ್ತಿಲ್ಲ ನನಗೆ, ಅದು ಬಾಯಿನಲ್ಲೋ ಒಂದು ವಯರ್ ಥರ ಒಳಗಡೆ ಕಳಿಸ್ತಾರೆ. ಆ್ಯಕ್ಚುಲಿ ದಟ್ ಈಸ್ ಆಪ್ಟಿಕಲ್ ಫೈಬರ್, ಅದನ್ನು ಎಂಡೋಸ್ಕೋಪ್ ಅಂತ ಯೂಸ್ ಮಾಡ್ತೀವಿ. ಅದನ್ನು ಫೈಬರೋಸ್ಕೋಪ್ ಅಂತ ಕೂಡ ಕರೀತಾರೆ. ಫೈಬರ್ ಸ್ಕೋಪ್ ಅಥವಾ ಎಂಡೋಸ್ಕೋಪ್, ಇಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಅದನ್ನು ಆಪ್ಟಿಕಲ್ ಫೈಬರ್ ಕೇಬಲ್ ಅದ್ರೊಳಗಡೆ ಹಾಕಿದ ತಕ್ಷಣ ಮುಂದೆ ಲೈಟ್ ಇರುತ್ತೆ, ಆ್ಯಕ್ಚುಲಿ ಕ್ಯಾಮ್ರಾ ಎಲ್ಲ ಇರುತ್ತೆ. ಒಳಗಡೆ ಬಿಟ್ಟ ತಕ್ಷಣ ಏನಾಗುತ್ತೆ, ಒಳಗೆ ಇಂಟರ್ನಲ್ ಪಾರ್ಟ್ ಆಫ್ ಅ ಬಾಡಿ ಅದನ್ನು ನಾವು ಈಸಿಯಾಗಿ ಸ್ಕ್ಯಾನ್ ಮಾಡ್ಕೋಬೋದು, ಒಳಗೆ ಇದೆ ಅಂತ ನೋಡ್ಬೋದು ಬೈ ಯೂಸಿಂಗ್ ಆಪ್ಟಿಕಲ್ ಫೈಬರ್. ಸೆಕೆಂಡ್ ಒನ್, ಹೈಟೆಕ್ ಬಿಲ್ಡಿಂಗ್ಸಲ್ಲಿ ಯೂಸ್ ಮಾಡ್ತಾರೆ. ಹೈಟೆಕ್ ಬಿಲ್ಡಿಂಗ್ಸ್ಗೆ ಆಪ್ಟಿಕಲ್ ಫೈಬರ್ ಕೇಬಲ್ ಯಾಕೆ ಬೇಕು? ನಿಮ್ಗೆ ಗೊತ್ತಿದೆ, ದೊಡ್ಡ ಅಪಾರ್ಟ್ಮೆಂಟ್ಸ್ ಎಲ್ಲ ಗೊತ್ತಿದೆ. ಯಾರೋ ಗ್ರೌಂಡ್ ಫ್ಲೋರಲ್ಲಿ ಇರ್ತಾರೆ, ಅವ್ರಿಗೆ ಸನ್ಲೈಟ್ ಬೇಕು, ಸನ್ಲೈಟ್ ಬರ್ತಿಲ್ಲ, ಏನು ಮಾಡೋದು? ಆ ದೊಡ್ಡ ಹೈಟ್ ಬಿಲ್ಡಿಂಗ್ ಇದೆಯಲ್ಲ,
ಆ ಲಾಸ್ಟ್ ರೂಫ್ನಲ್ಲಿ ಆಪ್ಟಿಕಲ್ ಫೈಬರ್ನ ಬಿಟ್ಬಿಡೋದು ಒಂದು ಎಂಡನ್ನ, ಆ ಇನ್ನೊಂದು ಎಂಡನ್ನ ಗ್ರೌಂಡ್ ಫ್ಲೋರಲ್ಲಿ ತಂದು ಬಿಡೋದು. ಯಾವಾಗ ಸನ್ಲೈಟು ಆಪ್ಟಿಕಲ್ ಫೈಬರ್ನ ಒಂದು ಎಂಡಲ್ಲಿ ಬೀಳುತ್ತೋ ಆ ಸನ್ಲೈಟು ಆಪ್ಟಿಕಲ್ ಫೈಬರ್ ಮುಖಾಂತರ ಗ್ರೌಂಡ್ ಫ್ಲೋರ್ಗೆ ಬರುತ್ತೆ. ಇದು ಒಂದು. ಬರೀ ಸನ್ಲೈಟ್ಗೋಸ್ಕರ ನೀವು ಯೂಸ್ ಮಾಡಲ್ಲ, ಥ್ರೂ ಇಂಟರ್ನೆಟ್ಗಾಗಿರಲಿ, ಆಪ್ಟಿಕಲ್ ಕಮ್ಯುನಿಕೇಷನ್ಸ್ಗಾಗಿರಲಿ. ಹಾಗಾಗಿ ನಾವು ಇಲ್ಲೇನು ಯೂಸ್ ಮಾಡ್ತೀವಿ, ಹೈಟೆಕ್ ಬಿಲ್ಡಿಂಗ್ಸಲ್ಲಿ ಏನು ಯೂಸ್ ಮಾಡ್ತಾರೆ, ಈ ಆಪ್ಟಿಕಲ್ ಫೈಬರ್ನ ಯೂಸ್ ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ಮೂರನೇದೇನು, ಏನಕ್ಕೆ ಯೂಸ್ ಮಾಡ್ತೀವಿ, ಆಪ್ಟಿಕಲ್ ಸೆನ್ಸಾರ್ ಅಂತ ಇರುತ್ತೆ. ಆಪ್ಟಿಕಲ್ ಸೆನ್ಸಾರ್ಸ್, ಆಪ್ಟಿಕಲ್ ಸೆನ್ಸಾರ್ ಫೈಬರ್ಗಳನ್ನ ಅಥವಾ ಕೇಬಲ್ಗಳನ್ನ ಟೆಂಪ್ರೇಚರ್ ಮೆಜರ್ ಮಾಡಲಿಕ್ಕೆ, ಪ್ರೆಷರ್ನ ಮೆಜರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಯು ಕ್ಯಾನ್ ಯೂಸ್ ಟು ಮೆಜರ್ ದ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ಯೂಸ್ ಟು ಮೆಷರ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ಇಲ್ಲಿ ಆಪ್ಟಿಕಲ್ ಸೆನ್ಸಾರ್ ಫೈಬರ್ನ ಟೆಂಪ್ರೇಚರ್ ಮತ್ತು ಪ್ರೆಷರ್ನ ಮೆಷರ್ ಮಾಡಲಿಕ್ಕೆ ಯೂಸ್ ಮಾಡಿ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ and these are the disadvantages and these are the major uses of optical fiber cable. And this is about total internal reflection. Definition ಗೊತ್ತಾಗಿದೆ, ರೈಟ್? ಡಯಾಗ್ರಾಮ್ ಎಲ್ಲ ಬರೆದಿದ್ದೀನಿ, 3 ಡೆಫಿನಿಷನ್ ಹೇಳಿದ್ದೀನಿ. ಯಾವ ಡೆಫಿನಿಷನ್? ಇಂಟರ್ನಲ್ ರಿಫ್ಲೆಕ್ಷನ್, ಕ್ರಿಟಿಕಲ್ ಆ್ಯಂಗಲ್ and total internal reflection. And applications of TIR, one must be total reflecting prisms, second one is brilliance of diamond, and third one is optical fiber. And this is optical fiber and this is an internal structure, and these are the advantages, these are the disadvantages, these are the uses. Next class ಅಲ್ಲಿ ನಾವು refraction through spherical surface ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. Refraction through spherical surface, right? Thank you.